ಎಸ್ ಹಾಯ್ ನಮಸ್ತೆ ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತು CTET ಆಕಾಂಕ್ಷಿಗಳಿಗೆ ನಮಸ್ಕಾರ. ಈಗಾಗಲೇ ನಾವು 6th ಸ್ಟ್ಯಾಂಡರ್ಡ್ NCERTಯ ಪಠ್ಯಪುಸ್ತಕವನ್ನು ನೋಡ್ತಾ ಇದ್ವಿ. ಭಾಳಷ್ಟು ಅದರಿಂದ ಯೂಸ್ಫುಲ್ ಆಗಿದೆ ಅಂತ ಭಾಳಷ್ಟು ಕಮೆಂಟ್ಗಳು ಬರ್ತಾ ಇದ್ದಾವೆ. ಎಸ್, ನಮ್ಮ ಕ್ಲಾಸ್ ಮಾಡುವ ಉದ್ದೇಶನೇ ಅದೇ ಆಗಿರ್ತೈತಿ, ನಿಮಗೆ ಯೂಸ್ ಆದರೆ ಸಾಕು. ಹಾಗಾದರೆ ನೆಕ್ಸ್ಟ್ ಏನಂತಂದಾಗಿಲ್ಲಿ ಮುಂದಿನ ಪಾಠ ನೋಡಿ, ಫೋರ್ತ್ ಚಾಪ್ಟರ್ ಏನು ಹೇಳ್ತೈತಿ ಅಂದಾಗ ಕಾಲಮಾನ ರೇಖೆ ಮತ್ತು ಇತಿಹಾಸದ ಮೂಲಗಳು ಅಂತೇಳಿ ಟಾಪಿಕ್ ಇದೆ. ಹಾಗಾದ್ರೆ ಟೈಮ್ ಲೈನ್ ಆ್ಯಂಡ್ ಹಿಸ್ಟಾರಿಕಲ್ ಸೋರ್ಸ್ ಏನದಾವು ಮತ್ತು ಕಾಲಮಾನವನ್ನು ಯಾವ ರೀತಿಯಾಗಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಒಂದು ಪೀರಿಯಡ್ ಅಂತ ಕರಿತೀವಿ ನೋಡಿ, ಟೈಮ್ ಪೀರಿಯಡ್. ಆ ಟೈಮ್ ಪೀರಿಯಡನ್ನು ಯಾವ ರೀತಿ ನಾವು ಅಧ್ಯಯನ ಮಾಡ್ತೀವಿ ಅನ್ನೋದು ಭಾಳಷ್ಟು ಮುಖ್ಯ ಆಗ್ತೈತಿ. ನೋಡಿ, ಇಲ್ಲಿ ಇತಿಹಾಸ ವರ್ತಮಾನ ಮತ್ತು ಭೂತಕಾಲದ ನಡುವಿನ ಕೊನೆಯಿಲ್ಲದ ಸಂಭಾಷಣೆಯಾಗಿದೆ ಅಂತೇಳಿ ಹೇಳ್ತಾರೆ. ವರ್ತಮಾನ ಮತ್ತು ಭೂತಕಾಲ, ಪ್ರೆಸೆಂಟ್ ಆಗಿರುವಂಥದ್ದು ಮತ್ತು ಆಗಿ ಹೋಗಿರುವಂಥದ್ದು. ಭವಿಷ್ಯತ್ ಅಂತಂದ್ರೆ ಏನು, ಮುಂದಾಗುವಂಥದ್ದು. ಪ್ರೆಸೆಂಟು ಮತ್ತು ಆಲ್ರೆಡಿ ಆಗಿ ಹೋಗಿರುವಂಥ ಪಾಸ್ಟು, ಇವೆರಡರ ನಡುವಿನ ಸಂಬಂಧವನ್ನೇ ತಿಳಿಸೋದು ಏನಂತಂದಾಗಿಲ್ಲಿ ಇತಿಹಾಸ ಅಂತ ಹೇಳ್ತಾರೋ. ಹಾಗಾದ್ರೆ ಇತಿಹಾಸ ಅಂತಂದಾಗ ಗತಕಾಲದ ಘಟನೆಗಳ ದಾಖಲೆ, ಹಾಗಾದ್ರೆ ಆಗಿ ಹೋದ ಘಟನೆಗಳ ದಾಖಲೆ ಇತಿಹಾಸ. ಇಲ್ಲಿ ನೋಡ್ತಾ ಬರೋಣ ಏನು ಇಂಪಾರ್ಟೆಂಟ್ ಇದೆ ಅಂತ, ಯಾವ್ಯಾವ ಪಾಯಿಂಟ್ಗಳು ಬಹಳಷ್ಟು ಮುಖ್ಯ ಆಗ್ತಾವು ನೋಡಿ. ಇಲ್ಲಿ ನಾವು ಇತಿಹಾಸದ ಕಾಲಮಾನವನ್ನು ಹೇಗೆ ಅಳೆಯುತ್ತೇವೆ, ನಮಗೆ ಇತಿಹಾಸ ತಿಳಿಯಲು ವಿಭಿನ್ನ ದಾಖಲೆಗಳು ಹೇಗೆ ಸಹಾಯವಾಗಿದ್ದಾವು, ಆದಿಮಾನವರು ಹೇಗೆ ಜೀವಿಸುತ್ತಿದ್ದರು, ಇದೆಲ್ಲದರ ಬಗ್ಗೆ ತಿಳ್ಕೊಬೇಕು ನಾವು. ಏನೇನು ಹೇಳ್ತಾರೆ ನೋಡಿ ಅವರು. ಹೌ ಡು ವಿ ಮೆಜರ್ ಹಿಸ್ಟಾರಿಕಲ್ ಟೈಮ್, ಯಾವ ರೀತಿ ನಾವು ಟೈಮನ್ನು ಅಳತೆ ಮಾಡ್ತೀವಿ ಅದನ್ನು, ಹಿಸ್ಟಾರಿಕಲ್ ಟೈಮನ್ನು. ಹೌ ಕ್ಯಾನ್ ವೇರಿಯಸ್ ಸೋರ್ಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹಿಸ್ಟೋರಿ, ಯಾವ ರೀತಿ ವಿಭಿನ್ನವಾಗಿರುವಂಥ ದಾಖಲೆಗಳು ನಮಗೆ ಈ ಇತಿಹಾಸವನ್ನು ತಿಳಿದುಕೊಳ್ಳಲು ಆಧಾರವಾಗಿದ್ದಾವೆ ಅನ್ನೋದು. ಇನ್ನು ಹೌ ಡಿಡ್ ಅರ್ಲಿ ಹ್ಯೂಮನ್ಸ್ ಲೈವ್, ಹಾಗಾದ್ರೆ ಮೊದಲಿನ ಮಾನವರು ಈಗಿರುವಂಥ ಮಾನವರಿಗಿಂತ ಮುಂಚೆ ಇದ್ದಂಥ ಮಾನವರು ಯಾವ ರೀತಿಯಾಗಿ ಬದುಕಿದ್ರು ಅನ್ನೋದನ್ನ ತಿಳಿಸ್ತೈತಿ. ಇದಿಷ್ಟನ್ನು ಕೂಡ ನಾವಿಲ್ಲಿ ನೋಡ್ತಾ ಬರಬೇಕು. ನೋಡಿ, ಇಲ್ಲಿ ಭೂತಕಾಲದ ಬಗ್ಗೆ ಏನೇನು ಮಾಹಿತಿ ಅದರ ಬಗ್ಗೆ ಎಲ್ಲ ಕೊಟ್ಟಿದ್ದಾನು, ಇಲ್ಲಿ ನೋಡ್ಕೋಬೇಕು ನಾವು. ಭೂಮಿಯು ಸುದೀರ್ಘವಾದ ಇತಿಹಾಸವನ್ನು ಹೊಂದಿದೆ ಎಂದು ನೀವು ವಿಜ್ಞಾನದಲ್ಲಿ ಕಂಡುಕೊಂಡಿದ್ದೀರಿ. ಅದರಲ್ಲಿ ಮಾನವನ ಸೋರ್ಸ್ಗಳು ಯಾವ ರೀತಿ ಮನುಷ್ಯ ಬೆಳ್ಕೊಂತ ಬಂದ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಏಕಕೋಶೀಯ ಜೀವಿಗಳು ಮೊದಲು ಜನ್ಮ ತಾಳಿದು ಅಂತ ನೋಡ್ತೀವಿ. ಮಾನವನ ಬೆಳವಣಿಗೆಯನ್ನು ನೋಡ್ತಾ ಬಂದಾಗ ನೋಡಿ, ಮುಂಚೆ ಭೂಮಿಯಲ್ಲಿ ಏಕಕೋಶೀಯ ಜೀವಿಗಳು ಬಂದು ಆಮ್ಲಜನಕ ಪತ್ತೆ ಆಯಿತು, ಬ್ಯಾಕ್ಟೀರಿಯಾಗಳು ಬರಾಕತ್ತು, ಆಮೇಲೆ ಸ್ವಾವಲಂಬಿಗಳು, ಶಿಲೀಂಧ್ರಗಳು, ಹವಳಗಳು, ಈ ರೀತಿಯಾಗಿರುವಂಥವು ಏನೋ ಬೆಳವಣಿಗೆ ಆಗ್ತಾ ಬರಾಕತ್ತು ಅಂತ ನೋಡ್ತೀವಿ. ನಂತರದಲ್ಲಿ ಕಶೇರುಕಗಳಾಗಿರುವಂಥ ಮೀನುಗಳು ಬಂದು, ಕೀಟಗಳು ಬಂದು, ಪೀರಿಯಡ್ ನೋಡ್ತಾ ಬರ್ರಿದ್ದಾರೆ ಸಮಯವನ್ನು ಯಾವ ರೀತಿ ಬೆಳೀತಾ ಬಂತು ಅಂತೇಳಿ. ನಂತರದಲ್ಲಿ ಇಲ್ಲಿ ದೊಡ್ಡ ಮೀನುಗಳು, ಶಾರ್ಕ್ ಮೀನುಗಳು, ಅದು ಸರೀಸೃಪಗಳಾಗಿರುವಂಥ ಡೈನೋಸರಸ್ಗಳು ಬೆಳೀತಾ ಬಂದು, ನಂತರದಲ್ಲಿ ಪಕ್ಷಿಗಳು, ಸಸ್ತನಿಗಳು ತಮ್ಮ ಮರಿಗಳಿಗೆ ಹಾಲುಣಿಸುವಂಥ ಸಸ್ತನಿಗಳ ಜಾರಿಗೆ ಏನೋ ಹುಟ್ಟುತ್ತಾ ಬಂದು, ಹೂಗಳು ಬಂದು, ಜೇನುಗಳು ಬಂದು. ನೋಡಿ, ಟೈಮು ಯಾವ ರೀತಿ ಬದಲಾವಣೆ ಮಾಡ್ತಾ ಬಂತು ಅನ್ನೋದನ್ನು ತಿಳಿಸ್ತಾ ಬರತಾನು. ಇಲ್ಲಿ ನೋಡಿ, ಶತಕೋಟಿ ವರ್ಷ, ದಶಲಕ್ಷ ವರ್ಷಗಳ ಹಿಂದೆ ಈ ರೀತಿಯಾಗಿರುವಂಥವನ್ನ ನೋಡ್ಕೋಬೇಕು ನೀವು. ಏನು ಕೇಳ್ತಾರಂತಂದ್ರ, ಇಂಥ ಚಾರ್ಟನ್ನು ಕೊಟ್ಟಾಗ ಯಾವ ಕಲರ್ ಏನು ಶೋ ಮಾಡ್ತೈತಿ, ಇಲ್ಲಿ ನೋಡಿ ಯಾವ ಕಲರ್ ಏನು ಶೋ ಮಾಡ್ತೈತಿ ಅನ್ನೋದ್ರ ಮೇಲೆ ಕ್ವಶನ್ ಆಗಿರ್ತಾವು. ಇಲ್ಲಿ ಬರವಣಿಗೆ ಕಂಡು ಬಂತು ಹೋಮೋಸೇಪಿಯನ್ ಅಂತಂದ್ರೆ ಮಾನವನ ವೈಜ್ಞಾನಿಕ ಹೆಸರು, ಮಾನವ ಜೀವಿಯ ವೈಜ್ಞಾನಿಕ ಹೆಸರು ಹೋಮೋಸೇಪಿಯನ್ ಅನ್ನೋದು ಬಂತು. ಅಲ್ಲಿಂದ ನಮಗ ಇತಿಹಾಸ ರಚನೆ ಆಗ್ತಾ ಬಂತು, ಬರವಣಿಗೆಗಳು ಬೆಳೀತಾ ಬಂದ್ವಿ ಅಂತೇಳಿ ಕೊಡ್ತಾರು. ಇದಿಷ್ಟು ಮನುಷ್ಯನ ವಿಕಾಸದ ಹಂತಗಳನ್ನ ಕಾಲರೇಖೆಯಲ್ಲಿ ತಿಳಿಸ್ತಾ ಬಂದಿದ್ದಾರೋ. ಇದನ್ನ ಏನ್ ನೋಡ್ಕೋಬೇಕಂತಂದ್ರ, ಮಾನವ ಬೆಳೀತಾ 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 ಏಕಕೋಶೀಯ ಜೀವಿಯಾಗಿದ್ದಂಥ ಮನುಷ್ಯ, ಅಮೀಬಾ ಅಂತ ಕರಿತೀವಿ ನೋಡ್ರಿ, ಆ ರೀತಿಯಾಗಿದ್ದಂಥ ಮನುಷ್ಯ ಇಲ್ಲಿ ಹೋಮೋಸೇಪಿಯನ್ ಆದಂಥ ಕಾಲಮಾನವನ್ನ ನಾವೇನಂತ ತೆಗೆದುಕೋತೀವಿ, ಟೈಮ್ ಲೈನ್ ಅಂತ ತೆಗೆದುಕೋತೀವಿ. ಇದಿಷ್ಟು ಸಿಂಪಲ್ ಆಗಿ ಟೈಮ್ ಲೈನ್. ನೆಕ್ಸ್ಟ್ ನೋಡಿ, ಇಲ್ಲಿ ಮನುಷ್ಯ ಯಾವ ರೀತಿ ಬೆಳೀತಾ ಬಂದ, ಯಾವ ರೀತಿ ಅವನು ಬೆಳವಣಿಗೆಯನ್ನು ಹೊಂದಿದ, ಇಲ್ಲಿ ಯಾವ್ಯಾವ ರೀತಿಯ ರಿಸೋರ್ಸ್ಗಳಿಂದ ನಮಗೆ ಗೊತ್ತಾಗ್ತೈತಿ ನೋಡಿ. ರಿಸೋರ್ಸ್ಗಳಂತಂದ್ರೆ ಮೂಲಾಧಾರಗಳು, ಭೂವೈಜ್ಞಾನಿಗಳು, ಆಮೇಲೆ ಪ್ರಾಚ್ಯ ವಸ್ತುಶಾಸ್ತ್ರಜ್ಞರು, ಮಾನವ ಶಾಸ್ತ್ರಜ್ಞರು, ಪುರಾತತ್ವ ಶಾಸ್ತ್ರಜ್ಞರು,
ಈ ಎಲ್ಲದರಿಂದ ಮಾಹಿತಿಯನ್ನು ಸಿಕ್ಕು ನಮಗೆ. ನೋಡಿ ಇಲ್ಲಿ ಭೂ ವಿಜ್ಞಾನಿಗಳು ಈ ರೀತಿ ಸಂಶೋಧನೆಯನ್ನ ಮಾಡ್ತಾ ಬಂದ್ರು. ಸಂಶೋಧನೆಯಿಂದ ಗೊತ್ತಾತು ಮಾನವ ಬಳಸಿದಂಥ ಕಲ್ಲುಗಳು ಯಾವ ರೀತಿ ಇದ್ದು, ಅಲ್ಲಿ ಇರುವಂಥ ಖನಿಜಗಳು ಯಾವ ರೀತಿ ಇದ್ದು, ಇಂಥವೆಲ್ಲ. ಇನ್ನು ಪ್ರಾಚ್ಯ ವಸ್ತುಶಾಸ್ತ್ರಜ್ಞರು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್, ಇದೇ ಪುರಾತತ್ವ ಇಲಾಖೆ ನಂತರದಲ್ಲಿ ಆಗಿರುವಂಥದ್ದು. ಇಲ್ಲಿ ನೋಡಿ ಮಾನವ ಶಾಸ್ತ್ರಜ್ಞರು ಈ ರೀತಿ ಪ್ರತಿಯೊಂದು ಸೋರ್ಸ್ಗಳಿಂದ, ರಿಸೋರ್ಸ್ಗಳಿಂದ, ಅವು ಏನು ರಿಸರ್ಚ್ಗಳಿಂದ ತಿಳಿತಾ ಬಂತು ಮನುಷ್ಯ ಯಾವ ರೀತಿ ಬೆಳವಣಿಗೆ ಆದ ಅಂತ. ಅದನ್ನೇನೆ 1 by 1 ಕೊಡ್ತಾ ಬಂದಿದ್ದಾರೆ ಅವರು, ಯಾವ್ಯಾವ ಏನೇನು ಹೇಳಿದ್ವು ಅಂತೇಳಿ. ಆದರೆ ಇಲ್ಲಿ ನೋಡಿ ಪಳೆಯುಳಿಕೆ ಅಂತಂದ್ರೆ ಏನು? ಪಳೆಯುಳಿಕೆ ಅಂತಂದಾಗ ಭೂಮಿಯಲ್ಲಿ ಮಣ್ಣು ಅಥವಾ ಬಂಡೆಗಳ ಪದರುಗಳಲ್ಲಿ ಏನಾಗಿರ್ತಾವ ಅಂತಂದ್ರೆ ಸಸ್ಯ ಅಥವಾ ಪ್ರಾಣಿಗಳ ಗುರುತುಗಳಿರ್ತಾವೆ. ಸಸ್ಯ ಅಥವಾ ಪ್ರಾಣಿಗಳ ಗುರುತುಗಳಿಗೆ ನಾವು ಪಳೆಯುಳಿಕೆ ಅಂತ ಕರಿತೀವಿ. ಇದಿಷ್ಟೇ ಪಳೆಯುಳಿಕೆ ಅಂತ ಅಂದ್ರ. ಇಲ್ಲಿ ನೋಡಿ ಭೂ ವಿಜ್ಞಾನಿಗಳು, ಪ್ರಾಗ್ವೇಶಾಸ್ತ್ರಜ್ಞರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಚ್ಯ ಶಾಸ್ತ್ರಜ್ಞರವರು, ಮಾನವ ಶಾಸ್ತ್ರಜ್ಞರು, ಪುರಾತತ್ವ ಶಾಸ್ತ್ರಜ್ಞರು. ಇವರು ಯಾರ್ಯಾರು ಏನೇನು ಮಾಡ್ರು ಅನ್ನೋದನ್ನು ನೋಡ್ಕೋಬೇಕು ನೀವು. ಯಾರ್ಯಾರು ಏನೇನು ಹೇರು. ಈಗ ನೋಡಿ ಜಿಯೋಲಾಜಿಸ್ಟ್, ಭೂವಿಜ್ಞಾನಿಗಳು ಏನು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ನೋಡಿ. ಭೂವಿಜ್ಞಾನಿಗಳು ಏನೇನು ಹೇರು ಅಂತೇಳಿ ಭೂಮಿಯ ಭೌತಿಕ ಲಕ್ಷಣಗಳಾಗಿರುವಂಥ, ಫಿಸಿಕಲ್ ಕಂಡೀಷನ್ಗಳಾಗಿರುವಂಥ ಮಣ್ಣು, ಕಲ್ಲು, ಬೆಟ್ಟ, ಪರ್ವತ, ನದಿ, ಸಮುದ್ರ, ಸಾಗರ, ಭೂಮಿ ಇತರೆ ಅಂಶಗಳ ಬಗ್ಗೆ ಎಲ್ಲ ಮಾಹಿತಿಯನ್ನ ಏನ್ ಮಾಡಕತ್ರ ಅವರು ಜಿಯೋಲಾಜಿಸ್ಟ್ಗಳು ಕೊಡ್ತಾ ಬಂದರು. ಇನ್ನ ಪ್ರಾಜ್ಜೀವಶಾಸ್ತ್ರಜ್ಞರು ನೋಡಿ, ಪ್ರಾಜ್ಜೀವಶಾಸ್ತ್ರಜ್ಞರು ಏನು ಹೇರು, ಲಕ್ಷಾಂತರ ವರ್ಷಗಳ ಹಿಂದಿನ ಸಸ್ಯಗಳು, ಪ್ರಾಣಿಗಳು, ಮಾನವರ ಅವಶೇಷಗಳನ್ನು ಪಳೆಯುಳಿಕೆಯ ರೂಪದಲ್ಲಿ ಪತ್ತೆ ಹಚ್ಚಿದ್ರು. ಹಳೆಯ ಕಾಲದಲ್ಲಿ ಇದ್ದಂಥ ಅವಶೇಷಗಳನ್ನೆಲ್ಲ ಏನು ಮಾಡಕತ್ರ ಅವರು ಪಳೆಯುಳಿಕೆಯ ರೂಪದಲ್ಲಿ ಏನು ಮಾಡಿದ್ರು, ಪತ್ತೆ ಹಚ್ಚುವಂಥದ್ದನ್ನು ಮಾಡಿದ್ರು. ಇನ್ನು ಮಾನವಶಾಸ್ತ್ರಜ್ಞರು ಏನು ಹೇಳಕತ್ರು ನೋಡಿ, ಮನುಷ್ಯ ಸಮಾಜ ಜೀವಿ ಮತ್ತು ಸಂಸ್ಕೃತಿಯನ್ನ ಹೊಂದಿದಂಥವನು. ಆ ಸಮಾಜ ಮತ್ತು ಸಂಸ್ಕೃತಿಯ ನಡುವೆ ಮನುಷ್ಯ ಬದುಕಿದ್ದ, ಅವನ ಅಧ್ಯಯನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಇನ್ನು ಪುರಾತತ್ವ ಶಾಸ್ತ್ರಜ್ಞರು ಇವರು ಜನರು, ಸಸ್ಯ ಮತ್ತು ಪ್ರಾಣಿಗಳು ಬಿಟ್ಟು ಹೋದ ಅವಶೇಷಗಳಾದ ಉಪಕರಣ, ಮಡಿಕೆ, ಮಣ್ಣುಗಳು, ಪ್ರತಿಮೆಗಳು, ಆಟಿಕೆಗಳು, ಪ್ರಾಣಿ ಮತ್ತು ಮಾನವರ ಮೂಳೆ, ಹಲ್ಲು, ಸುಟ್ಟ ಧಾನ್ಯಗಳು, ಮನೆಗಳ ಭಾಗಗಳು, ಶಾಸನಗಳು, ಲಿಪಿಗಳು ಇವನ್ನೆಲ್ಲ ಕೂಡ ಅಧ್ಯಯನವನ್ನು ಮಾಡಿ ಈ ಮನುಷ್ಯ ಇದೇ ರೀತಿ ಇದ್ದ ಅನ್ನೋದನ್ನ ತಿಳಿಸ್ತಾ ಬರ್ತಾರೋ, ಮಾಹಿತಿಯನ್ನು ಕೊಡ್ತಾ ಬರ್ತಾರೋ. ಇದಿಷ್ಟನ್ನು ಇಲ್ಲಿ ನೋಡ್ಕೋಬೇಕು ನೀವು. ಇಲ್ಲಿ ನೋಡಿ, ನಿಮಗಿದು ತಿಳಿಬೇಕಂತಂದಾಗ ಇಂಗ್ಲೀಷ್ ಮೀಡಿಯಮ್ದ ಪಠ್ಯಪುಸ್ತಕವನ್ನು ನಿಮ್ಮ ಹತ್ರ ಇಟ್ಕೊಂಡ್ ಕಾಸು ನೀವು ಏನು ಮಾಡ್ತಾ ಬರ್ಬೇಕಂದ್ರೆ ಇದನ್ನ ನೋಡ್ತಾ ಬರ್ಬೇಕು. ಇಂಗ್ಲೀಷ್ ಮೀಡಿಯಮ್ ಒಂದು ಟೆಕ್ಸ್ಟ್ ಬುಕ್ ನಿಮ್ಮ ಮುಂದೆ ಇರಬೇಕದು. ಅದನ್ನ ಇಟ್ಟು ಕಾಸು ನೀವೇನು ಮಾಡಬೇಕು, ಇಲ್ಲಿ ನೋಡ್ತಾ ಬರಬೇಕು. ಇತಿಹಾಸದಲ್ಲಿ ಕಾಲವನ್ನು ಹೇಗೆ ಅಳೆಯಲಾಗುತ್ತಿತ್ತು ಅಂತ ಕೇಳಿದಾನು. ಇತಿಹಾಸದಲ್ಲಿ ಟೈಮ್ ಪೀರಿಯಡನ್ನು ಯಾವ ರೀತಿಯಾಗಿ ನಾವು ಅಳತೆ ಮಾಡ್ತಾ ಇದ್ವಿ ಅದನ್ನ ಇಲ್ಲಿ ಕೊಡ್ತಾ ಬರ್ತಾರೋ. ಅದು ಯಾವ ರೀತಿ ಯುಗ ಅಂತಂದ್ರೆ ನೋಡಿ, ಒಂದು ಟೈಮ್ ವಿಶಿಷ್ಟವಾಗಿರೋದು. ಈಗ ಗುಪ್ತರ ಕಾಲದ ಸುವರ್ಣ ಯುಗ ಅಂತ ಕರಿತೀವಿ. ಆಮೇಲೆ ಪ್ರಮುಖವಾಗಿ ಕುಶಾನರ ಕಾಲ ಯುಗ ಅಂತ ಕರಿತೀವಿ ನೋಡಿ. ಒಂದೊಂದು ಯುಗಗಳ ಗೋಲ್ಡನ್ ಎರಾ ಅಂತ ಕರಿತೀವಿ. ಒಂದೊಂದು ಯುಗಗಳು, ಒಂದೊಂದು ಎರಾಗಳು, ಅದನ್ನ ನೋಡ್ಕೋಬೇಕಾಗ್ತೈತಿ. ಇಲ್ಲಿ ನೋಡಿ, ನಾವು ಟೈಮ್ ಪೀರಿಯಡನ್ನು ಯಾವುದರಿಂದ ಅಳತೆ ಮಾಡ್ತೀವಿ ಅಂತಂದಾಗ ಒಂದು ಕ್ಯಾಲೆಂಡರ್ ಅಂತ ಮಾಡ್ಕೊಂಡಿರ್ತೀವಿ ನೋಡಿ. ಕ್ಯಾಲೆಂಡರ್ ಅಂತ ತೆಗೆದುಕೊಂಡಾಗ ಪ್ರತಿಯೊಂದು 12 ತಿಂಗಳಿಗೆ 1 ವರ್ಷ, 366 ದಿನ, 65 ದಿನ, ಈ ರೀತಿ ನಾವು ಯೂಸ್ ಮಾಡುವಂಥ ಕ್ಯಾಲೆಂಡರ್ ಯಾವುದಂತಂದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರನ್ನು ಯೂಸ್ ಮಾಡ್ತೀವಿ. ಇದು ಪ್ರಪಂಚದಲ್ಲಿ ಬಹಳಷ್ಟು ಬಳಕೆಯಲ್ಲಿದೆ. ಇಲ್ಲಿ 12 ತಿಂಗಳುಗಳನ್ನು ಹೊಂದಿರ್ತೈತಿ, 365 ದಿನ, ಪ್ರತಿ 4 ವರ್ಷಕ್ಕೊಮ್ಮೆ ಲೀಪ್ ಇಯರ್ ಅಂತ ಕರಿತೀವಿ. ಲೀಪ್ ಇಯರ್ ಅಂತಂದ್ರೆ ಏನು, ಅಧಿಕ ವರ್ಷ. ಪ್ರತಿ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಯಾಕೆ ಬರ್ತೈತಿ ಅಂತಂದಾಗ ನಾವು 24 ಗಂಟೆ ಅಂತ ತೆಗೆದುಕೊಳ್ಳೋದಿಲ್ಲ, 23 ಗಂಟೆ 56 ನಿಮಿಷ ಸಮಥಿಂಗ್ ಸೆಕೆಂಡ್ಗಳು ಅಂತ ಮಾಡ್ತೀವಿ. 23 ಗಂಟೆ 56 ನಿಮಿಷ ಅಂತಂದಾಗ ಇಲ್ಲಿ ಪ್ರತಿ ದಿನ ಏನಾಗ್ತೈತಿ ಅಂತಂದಾಗ ಇಲ್ಲಿ 4 ನಿಮಿಷಗಳು ಬರ್ತಾವು. ಅದನ್ನ ಕನ್ಸಿಡರ್ ಮಾಡ್ಕಾಸ್ ನಾವೇನು ಮಾಡ್ತೀವಿ, ವರ್ಷವನ್ನು ತೆಗೆದುಕೊಂಡಾಗ 6 ಗಂಟೆ 4 hour 6 ಗಂಟೆ ನಮ್ಗೆ ಏನಾಗ್ತೈತಿ, 1 ವರ್ಷಕ್ಕೆ ಜಾಸ್ತಿ ಬರ್ತೈತಿ. ಅದನ್ನ 4 ವರ್ಷಕ್ಕೆ ತಗೋತೀವಿ. 6 4 24 ಗಂಟೆ ಮತ್ತೆ ಮಾಡಿಕಾಸ್ 1 ದಿನ ಅಂತ ಮಾಡ್ತೀವಿ. ಇದನ್ನೆಲ್ಲ ಎಲ್ಲಿಂದ ತಗೊಂಡೇವು ಅಂತಂದ್ರೆ ನಾವು ಗ್ರೆಗೋರಿಯನ್ ಕ್ಯಾಲೆಂಡರ್ನಿಂದ ತೆಗೆದುಕೊಂಡಿದ್ದೀವಿ. ಅದಕ್ಕೆ ನೋಡಿಲ್ಲಿ 1800
ದಿಂದ 1900 2000 ಅವು 400ದ ಗುಣಗಳಾಗಿದ್ದರೆ ಮಾತ್ರ ಲೀಪ್ ವರ್ಷಗಳು. ಅದು ಏನಂತಂದಾಗ 4ರ ಮಗ್ಗಿಯಿಂದ ಭಾಗ ಹೋಗ್ತಿರ್ತೈತಿ. 4ರ ಮಗ್ಗಿಯಿಂದ ಕೊನೆ 2 ಸಂಖ್ಯೆಗಳು ಭಾಗೋದು ಅಂತಂದ್ರೆ ಅದಕ್ಕೆ ಲೀಪ್ ಇಯರ್ ಅಂತ ಕರಿತೀವಿ. ಅದು ಗೊತ್ತೇ ಆಗ್ತೈತಿ. ಇಲ್ಲಿ ನಾವು ಯೂಸ್ ಮಾಡುವಂಥ ಕ್ಯಾಲೆಂಡರ್ ಏನಂತಂದಾಗ ಇಲ್ಲಿ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಭಾಳಷ್ಟು ಯೂಸ್ ಮಾಡ್ತೀವಿ ನೋಡಿ. ಗ್ರೆಗೋರಿಯನ್ ಕ್ಯಾಲೆಂಡರ್ನ ವಿಶ್ವದಾದ್ಯಂತ ಎಲ್ಲರೂ ಕೂಡ ಬಳಸ್ತಾರೋ ಅಂತೇಳಿ ಹೇಳಿದಾರು. ಇದ್ರ ಬಗ್ಗೆ ನೋಡ್ಕೋಬೇಕು. ಪಶ್ಚಿಮದಲ್ಲಿ ಯೇಸು ಕ್ರಿಸ್ತನ ಜನನದ ಸಾಂಪ್ರದಾಯಿಕ ವರ್ಷವನ್ನು ಸಾಮಾನ್ಯವಾಗಿ ಈ ಕ್ಯಾಲೆಂಡರ್ನ ಪ್ರಾರಂಭದ ಬಿಂದು ನೋಡಿ. ಯೇಸು ಕ್ರಿಸ್ತ ಹುಟ್ಟಿದಾಗಿನಿಂದ ಅದೇ ಇಲ್ಲಿ ಕೆಳಗೈತೆ, ಅದ್ರ ಬಗ್ಗೆ ನೋಡ್ತಾ ಬರೋನು ನೋಡಿ. ಇಲ್ಲಿ ಯೇಸು ಕ್ರಿಸ್ತ ಹುಟ್ಟಿದಾಗಿನಿಂದ ಈ ಕ್ರಿಸ್ತ ಶಕ ನೋಡಿ, ಬಿಫೋರ್ ಕ್ರಿಸ್ತ ಆಫ್ಟರ್ ಕ್ರಿಸ್ತ, ಬಿಫೋರ್ ಕ್ರಿಸ್ತ ಆಫ್ಟರ್ ಕ್ರಿಸ್ತ, ಅದನ್ನ ನೋಡ್ಕೋಬೇಕು ನಾವು. ಇಲ್ಲಿ ನೋಡಿ ಕೇಳಿದಾನು ನೋಡಿ, ಇದಕ್ಕೇನಂತ ಕರೆದ್ರೆ ಇಲ್ಲಿ ಯೇಸು ಕ್ರಿಸ್ತ ಹುಟ್ಟಿದಾಗಿನಿಂದ ಕ್ರಿಸ್ತ ಶಕ ಅಂತೇಳಿ ಲ್ಯಾಟಿನ್ ಭಾಷೆಯಲ್ಲಿ ಸೂಚನೆ ಮಾಡಾಕತ್ರು. ಇದು ವರ್ಷನ ಸೂಚಿಸುವ ಲ್ಯಾಟಿನ್ ಪದಗುಚ್ಛ ಅಂತ ಕೊಟ್ಟಿದ್ದಾನು. ಸಂಕ್ಷಿಪ್ತ ರೂಪ ಕ್ರಿಸ್ತ ಶಕ ಅಂತೇಳಿ ಎಂದು ಗುರುತಿಸಿದ್ದಾರೆ. ಇದನ್ನು ಈಗ ವಿಶ್ವದಾದ್ಯಂತ ಸಾಮಾನ್ಯ ಶಕ CEC ಅಂತ ಕರೆಯತ್ತಾರ ನೋಡ್ರಿ. CE ಅಂತ ಕರೆಯಕತ್ರು. ಕಾಮನ್ ಎರಾ ಅಂತಂದ್ರೆ ಏನು, ಒಂದು ಶಕ ಅಂತಂದಂಗ ಕಾಮನ್ ಎರಾ ಅಂತಂದ್ರೆ ಸಾಮಾನ್ಯ ವರ್ಷ ಎಂದು ಕರೆಯಲಾಗಿದೆ. ಭಾರತವು ಸ್ವಾತಂತ್ರ್ಯ ಪಡೆದ ವರ್ಷ 1947 ಕ್ರಿಸ್ತ ಶಕ ಅಂತ ಕರೀತಾ ಇದ್ರು. ಕ್ರಿಸ್ತ ಶಕ, ಕ್ರಿಸ್ತ ಹುಟ್ಟಿದಾಗಿನಿಂದ ನಂತರ. ಈಗ ಸಾಮಾನ್ಯ ಶಕ ಎಲ್ಲದಕ್ಕೂ ಕೂಡ ಏನಂತ ಕರೆಯತ್ತಾರ, ಈಗ ಸಾಮಾನ್ಯ ಶಕ ಅಂತ ಕರೆಯತ್ತಾರ. ಈಗ AC BD ಈ ರೀತಿಯಾಗಿ ಇಲ್ಲಿ ನೋಡಿ. ಅಂತೆಯೇ ಯೇಸುವಿನ ಜನನದ ಸಾಂಪ್ರದಾಯಿಕ ದಿನಾಂಕದ ಹಿಂದಿನ ವರ್ಷಗಳನ್ನ ಹಿಂದಕ್ಕೆ ಎನಿಸಲಾಗುತ್ತದೆ. ನಾವು ಹಿಂದೆ ಎನಿಸ್ತೀವಿ. ಈಗ ನೋಡಿ, ಅಶೋಕ ಚಕ್ರವರ್ತಿ ಇದ್ದಂಥ ಟೈಮ್ ಪೀರಿಯಡನ್ನು, ಗುಪ್ತರ ಟೈಮ್ ಪೀರಿಯಡನ್ನು ನಾವು ಪ್ಲಸ್ ಮಾಡ್ತಾ ಬರೋದಿಲ್ಲ, ನೆಗೆಟಿವ್ ಅಲ್ಲಿ ಎನಿಸ್ತಾ ಬರ್ತೀವಿ. ಯೇಸು ಕ್ರಿಸ್ತ ಹುಟ್ಟುವಕ್ಕಿಂತ ಪೂರ್ವದಲ್ಲಿ ಇದ್ದಿದ್ದೆಲ್ಲ ನೆಗೆಟಿವ್ ಇರ್ತೈತಿ, ಹಿಂದೆ ಬರ್ತೈತಿ. ಯೇಸು ಕ್ರಿಸ್ತ ಹುಟ್ಟಿದ ನಂತರ ಮುಂದೆ ಎನಿಸ್ಕೊಂತ ಹೋಗ್ತೀವಿ. ಏನಂತಂದಾಗ ಈಗ ನೋಡಿಲ್ಲಿ 570ರಿಂದ 600 ಇದು ಯೇಸು ಕ್ರಿಸ್ತ ಹುಟ್ಟಿದ ನಂತರದ ಎಣಿಕೆ. ಅದನ್ನು ನಾವು 570ರಿಂದ 520 ಅಂತ ಎನಿಸ್ತೀವಿ ಅಂತಂದ್ರೆ ಇದು ಯೇಸು ಕ್ರಿಸ್ತ ಹುಟ್ಟುವ ಪೂರ್ವದಲ್ಲಿನ ಎಣಿಕೆ. ಯೇಸು ಕ್ರಿಸ್ತ ಬೋರ್ನ್ ಆಗೇ ಇಲ್ಲ. ಇಲ್ಲಿ ಆದ್ಮ್ಯಾಗಿಂದ ಚಾಲೂ ಆಗಿದ್ದಾನೆ ಏನಂತಂದ್ರೆ ಪ್ಲಸ್ ಮಾಡ್ತಾ ಬರ್ತೀವಿ. ಇದು ನೆಗೆಟಿವ್ ಆಗಿ ಬರ್ತಿರ್ತೈತಿ ನೋಡಿ. ಸಾಮಾನ್ಯ ಯುಗಕ್ಕಿಂತ ಮೊದಲು ಅಥವಾ ಕ್ರಿಸ್ತ ಪೂರ್ವ ಎಂದು ಕರೆಯಲಾಗುತ್ತದೆ. ಉದಾಹರಣೆ, ಗೌತಮ ಬುದ್ಧ 560ರಲ್ಲಿ ಹುಟ್ಟಿದ ಅಂತೇಳಿ ಈ ರೀತಿ ಮಾಹಿತಿಯನ್ನು ಕೊಟ್ಕೊಂತ ಬರ್ತಾರೆ. ಇದಿಷ್ಟನ್ನು ನೀವು ಒಂದ್ಸಲ ನೋಡಿದ್ರಂದ್ರೆ ಅರ್ಥ ಆಗ್ತೈತಿ. ಇಲ್ಲಿ ನೋಡಿ, BCE ಬಿಫೋರ್ ಕ್ರಿಸ್ತ ಎರಾ ಅಂದ್ರೆ ಬಿಫೋರ್ ಕ್ರಿಸ್ತ ಎರಾ ಅಂತಂದ್ರೆ ಯೇಸು ಕ್ರಿಸ್ತ ಹುಟ್ಟೋಕ್ಕಿಂತ ಮುಂಚಿತವಾಗಿ. AD ಅಂತ ಕರಿತೀವಿ ನೋಡ್ರಿ, BC ಅಂತ ಕರಿತೀವಿ, AD ಅಂತ ಕರಿತೀವಿ. ಈ ರೀತಿ ಭಾಗವನ್ನು ಮಾಡ್ತಿದ್ರು. ಆದ್ರೆ ಈಗೆಲ್ಲ ಕೂಡಿ ಏನು ಮಾಡಿದಾರ ಅಂತಂದ್ರೆ ಕಾಮನ್ ಆಗಿ ಒಂದೇ ರೀತಿಯನ್ನ ಕರಿತಾ ಬರತಾರು. ಇದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳೋದು, ಯಾವ ರೀತಿ ಕರೀತಾ ಇದ್ರು ಅದಿಷ್ಟ. ಇದ್ರ ಮೇಲೆ ಏನು ಕ್ವಶನ್ ಅಷ್ಟೆಲ್ಲ ಇದಾಗೋದಿಲ್ಲ. ಕೇವಲ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರ ಸಲುವಾಗಿ ತಿಳ್ಕೊಳ್ಳೋದು. ಇದನ್ನು ನೋಡಿ, ಇಲ್ಲಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನು. ಇದಿರಲಿ, ಇದನ್ನೆಲ್ಲ ಕೂಡ ನಾವೇನಂತಂದಾಗ ನೋಡ್ಕೊಂಡ್ಬಿಡ್ಬೇಕು, ಜಸ್ಟ್ ಅಬ್ಸರ್ವ್ ಮಾಡೋದು ಇದನ್ನ. ಇಲ್ಲಿ ನೋಡಿ, ಹಿಮಯುಗದ ಕೊನೆಯ ಹಂತವನ್ನು ಕೊಟ್ಟಿದ್ದಾರು. ಅಲ್ಲಿಂದ ಇಲ್ಲಿಗೆ ಚಾಲೂ ಆಗ್ತಾ ಬಂತು. ಬುದ್ಧನ ಜನನ ಆಯಿತು, ಮೊದಲ ವಸಾಹತುಗಳ ಕೃಷಿ ಪ್ರಾರಂಭ ಆಯಿತು, ತಾಮ್ರದ ಯುಗ, ಬುದ್ಧನ ಜನನ, ಇಲ್ಲಿ ಅಶೋಕನ ಏನು ಶಿಲಾಸ್ತಂಭ, ಈ ರೀತಿ ಎಲ್ಲ ಮಾಹಿತಿಯನ್ನು ಕೊಡ್ತಾ ಬಂದಿದ್ದಾರೆ ನೋಡಿ. ಇಲ್ಲಿ ತನ ಇದ್ದಂಥ BCE ಬಂದು ಇಲ್ಲಿ ಏನಾಯ್ತು, CE ಚಾಲೂ ಆಯ್ತು ನೋಡಿ. ನಾವು ಇಲ್ಲಿದ್ದೇವೆ ಅಂತ ಕೊಟ್ಟಿದ್ದಾರೆ. ಈಗ ನಾವು ಯೇಸು ಕ್ರಿಸ್ತನ ಜನನದ ನಂತರದ ಕಾಲದಲ್ಲಿದ್ದೇವೆ, ಜನನಕ್ಕಿಂತ ಮುಂಚಿನ ಕಾಲದಲ್ಲಿ ಇಲ್ಲ. ಅದ್ರ ಬಗ್ಗೆ ನೋಡ್ಕೋಬೇಕು ನೀವು, ಯಾವ ರೀತಿ ಬೆಳೀತಾ ಬಂತು ಅಂತೇಳಿ ನೋಡಿ. ಕಾಲರೇಖೆಗಳು ಅಂತ ಕೊಟ್ಟಿದ್ದಾರು. ಅಂತಹ ಘಟನೆಯನ್ನು ಗುರುತಿಸಲು ಅನುಕೂಲಕರವಾದಂಥ ಸಾಧನವಾಗಿದ್ದವು, ಏಕೆಂದರೆ ಇದು ಯಾವುದೇ ನಿರ್ದಿಷ್ಟ ಅವಧಿಯನ್ನು ಒಳಗೊಂಡಿರುವ ದಿನಾಂಕಗಳು, ಘಟನೆಗಳು, ಅನುಕ್ರಮವನ್ನು ತೋರಿಸುತ್ತದೆ. ಕಾಲರೇಖೆಗಳಿಂದ, ಟೈಮ್ಲೈನ್ಗಳಿಂದ ನಮಗೇನು ಗೊತ್ತಾಗ್ತೈತಿ ಅಂತಂದ್ರೆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಆದಂಥ ಘಟನೆಗಳ ಬಗ್ಗೆ ಮಾಹಿತಿ ಸಿಗ್ತೈತಿ. ಹಾಗಾದರೆ ಇಲ್ಲಿ ಯೇಸು ಕ್ರಿಸ್ತ ಮೊದಲು ಹುಟ್ಟಿದೋ, ಬುದ್ಧ ಮೊದಲು ಹುಟ್ಟಿದೋ ಅಂತೇಳಿ
ಯೇಸು ಕ್ರಿಸ್ತ ಮೊದಲು ಜನ್ಮ ತಾಳಿದ, ಬುದ್ಧ ಮೊದಲು ಜನ್ಮ ತಾಳಿದು, ಅಶೋಕ ಮೊದಲು ಜನ್ಮ ತಾಳಿದು. ಆ ಕಾಲಮಾನದ ಬಗ್ಗೆ ಮಾಹಿತಿಯನ್ನು ನಿಖರವಾಗಿ ಅವು ಹೇಳ್ತಾವು. ಅದರ ಬಗ್ಗೆ ನೀವು ನೋಡ್ಕೋಬೇಕು. ಇಲ್ಲಿ ನೋಡಿ ಕೊಡ್ತಾರೆ ನೋಡಿ, ಇಲ್ಲಿ ಇದನ್ನ ನೋಡಿ, ಇದನ್ನ ಅಬ್ಸರ್ವ್ ಮಾಡ್ಬೇಕಿಲ್ಲ ನಾವು ಎಲ್ಲಿ ಅದೇವಿ ಅಂತೇಳಿ. ಈಗ ನೋಡಿ 560 BCE ಕ್ರಿಸ್ತಪೂರ್ವ ಬುದ್ಧ, ಆಮೇಲೆ ಯೇಸು ಕ್ರಿಸ್ತನ ಜನನ ಆದ್ಮೇಲೆ CE ಕಾಮನ್ ಎರಾ ಚಾಲೋ ಆಯಿತು. ಕಾಮನ್ ಎರಾ, ಬಿಫೋರ್ ಕ್ರೈಸ್ತ ಎರಾ, ಬಿಫೋರ್ ಕ್ರೈಸ್ತ ಎರಾ, ಆಮೇಲೆ ಕಾಮನ್ ಎರಾ. ಕಾಮನ್ ಎರಾ ಚಾಲೋ ಆಗಿದ್ದು ಯಾವಾಗಂತಂದ್ರೆ ಯೇಸು ಕ್ರಿಸ್ತನ ಜನ್ಮದ ನಂತರ. ಇದೆ ಅಕ್ಯುರೇಟ್ ಆಗಿರೋದೇ ಇದೆ. ಈಗ ನಾವಿರೋದು ಎಲ್ಲಿ ಅಂತಂದ್ರೆ ಈಗ ಕಾಮನ್ ಎರಾ ಒಳಗದವು, ಯೇಸು ಕ್ರಿಸ್ತನ ನಂತರ. ಇದಿಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು ನೋಡಿ. ಆ ಹಿಂದಿನ ಘಟನೆ, ಮುಂದಿನ ಘಟನೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊತೀವಿ. ಇಲ್ಲಿ ಸೆಂಚುರಿ ಅಂತ ಕರಿತೀವಿ ನೋಡಿ, ಶತಮಾನ ಅಂತ ಕರಿತೀವಿ. ಶತಮಾನ ಅಂತಂದ್ರೆ 100 years. ಎವ್ರಿ 100 yearsಗೆ ಏನಾಗ್ತೈತಿ ಅಂದ್ರೆ ಒಂದು ಶತಮಾನ. ಈ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಏನು ಹೊಡೆದಾರಂದ್ರೆ ಸೆಂಚುರಿ ಹೊಡೆದಾರಂತಿದ್ದು ನೋಡಿ. ಸೆಂಚುರಿ ಇನ್ ದ ಸೆನ್ಸ್ 100 years. 100 ಅನ್ನೋದನ್ನು ಸೂಚನೆ ಮಾಡ್ತೈತಿ ನೋಡಿ. ಇಲ್ಲಿ ಸಾಮಾನ್ಯ ಶಕ 1ರಿಂದ ಅಂದ್ರೆ CE 1ರಿಂದ ಒಂದು 100 ವರ್ಷಗಳಿಗೆ ಒಮ್ಮೆ ಏನಾಗ್ತೈತಿ ಅಂತಂದ್ರೆ ಸೆಂಚುರಿ ಇಯರ್ ಅಂತಂದ್ರೆ, ಸೆಂಚುರಿ ಅಂತಂದ್ರೆ ಶತಮಾನ ಚಲೋ ಆಗ್ತೈತಿ ಅಂತ ಕೊಟ್ಟಿದ್ದಾನು. ಇಲ್ಲಿ ನೋಡಿ, ನಾವು 21st century ಒಳಗೆ ಅದೇವಿ ಅಂತಿರ್ತಾರೆ ನೋಡ್ರಿ. 21ನೇ ಶತಮಾನದಾಗ ಅದೇವಂತಿ. 21st century ಅಂತಂದ್ರೆ ಇಲ್ಲಿ ನೋಡಿ 2001ರಿಂದ 2100ರವರೆಗೆ ಇರುವಂಥದ್ದು. ಇನ್ನು ನೋಡಿ ನಾವು ಇರೋದು ಈಗೇನು 2025 ಎಂಡ್ 26th ಇನ್ನು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಇನ್ನೂ ಏನಂತಂದಾಗ ಈಗ 74 ವರ್ಷ, ಇನ್ನೂ 74 years ಆದ್ಮೇಲೆ ಏನಾಗ್ತೈತಿ ಅಂತಂದ್ರೆ 22nd century ಸ್ಟಾರ್ಟ್ ಆಗ್ತೈತಿ. ಅದು ನೋಡ್ಕೊಳ್ಳಿ ಇಲ್ಲಿ. ಈ ರೀತಿ ಇದು ಕಾಲಮಾನದಲ್ಲಿ ಬರುವಂಥದ್ದು. ಒಂದು ಸೆಂಚುರಿ ಅಂತ ಕರೆದು ನಾವು ಶತಮಾನ ನೋಡಿ. ಸಹಸ್ರಮಾನ, ಶತಮಾನಗಳು ಏನಂದಾಗ 10 ಶತಮಾನಗಳು ಕೂಡಬೇಕು. 10 ಶತಮಾನಗಳು ಕೂಡಿಕಾಸ್ ನಾವೇನಂತೀವಿ ಸಹಸ್ರಮಾನ ಅಂತ ಕರಿತೀವಿ. ಸಹಸ್ರಮಾನ ಅಂತಂದ್ರೆ 10 ಶತಮಾನಗಳು ಕೂಡಬೇಕು. 10 ಶತಮಾನ ಅಂತಂದ್ರೆ 1000 ವರ್ಷ, 1000 years. 1000 years ಆದಾಗ ಒಂದಾಗ್ತೈತಿ ನೋಡಿ. 1ರಿಂದ 1000 ವರ್ಷಗಳಿಗೊಮ್ಮೆ ಇದನ್ನ ನಾವು ಎಣಿಕೆ ಮಾಡ್ತೀವಿ. ನಾವು ಪ್ರಸ್ತುತ ಸಾಮಾನ್ಯ ಶಕ 3 ಸಹಸ್ರಮಾನದಲ್ಲಿದ್ದೀವಿ ನೋಡಿ. 21st century ಒಳಗದವು ನಾವು 21ನೇ ಶತಮಾನದಲ್ಲಿದ್ದೀವಿ. ಅದರೊಂದಿಗೆ 3ನೇ ಸಹಸ್ರಮಾನದಲ್ಲಿ ಇದೀವಿ ಅಂತೇಳಿ ನಮಗಿಲ್ಲಿ ತಿಳಿಸ್ತಾರೆ. ಇವೆರಡರ ಡಿಫ್ರೆನ್ಸ್ ಅನ್ನು ನೋಡ್ಕೊಳ್ಳೋದು. ಇದಂದ್ರೆ ಏನು ಅನ್ನೋದನ್ನ ಜಸ್ಟ್ ಅವ್ರು ಕೊಡ್ತಾ ಬಂದಿದ್ದಾರೋ ಅದ್ರ ಬಗ್ಗೆ ನೋಡ್ಕಾಸ್ ಒಂದ್ಸಲ ನೀವು ಏನು ಮಾಡ್ಕೋಬಹುದು, ಇದ್ರ ಬಗ್ಗೆ ತಿಳ್ಕೊಳ್ಳೋದು. ಇದಿಷ್ಟೇ ನೋಡಿ ಯಾವ ರೀತಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಮಿಲೇನಿಯಂ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಮಿಲೇನಿಯಂ ಅಂತ ಕೊಟ್ಟಿದ್ದಾರೆ ಸಹಸ್ರಮಾನ ನೋಡಿ. ಮಿಲೇನಿಯಾ ಎನ್ನುವಂಥದ್ದಿಂದ ಬಂದೈತಿ. ಇಂಗ್ಲಿಷ್ ಭಾಷೆಯ ಮಿಲೇನಿಯಾ ಎನ್ನುವಂಥದ್ರಿಂದ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಂಗ್ಲಿಷ್ನಲ್ಲಿ ಸಹಸ್ರಮಾನದ ಬಹುವಚನ ಸಹಸ್ರಮಾನಗಳು ಅಂತೇಳಿ ಆಗ್ತೈತಿ. ಅಂದ್ರೆ ಸಿಂಗುಲರ್ ಪ್ಲೂರಲ್ ಅಂತ ಕರಿತೀವಿ. ಸಹಸ್ರಮಾನಗಳು ಅಂತೇಳಿ ಆಗ್ತೈತಿ ಅಂತ ಕೊಟ್ಟಿದ್ದಾನು. ಇದಿಷ್ಟನ್ನು ನೋಡ್ಕೊಳ್ಳೋದಿಲ್ಲಿ ನೋಡಿ. ಪಂಚಾಂಗ, ಭಾರತದಲ್ಲಿ ಪಂಚಾಂಗಗಳನ್ನ ಸಾಂಪ್ರದಾಯಿಕವಾಗಿ ಹೇಗೆ ತಯಾರಿಸುತ್ತಾರೆ ಅಂತ ಗೊತ್ತೈತೇನೋ ಅಂತ ಕೇಳಿದಾರು. ಗೊತ್ತಿಲ್ಲ ಅಂತ ಅನ್ಬೇಕು ನೀವು. ಎದರಿಂದ ತಯಾರು ಮಾಡ್ತಾರಂತಂದ್ರ ನೋಡಿ, ಸೂರ್ಯ ಮತ್ತು ಚಂದ್ರನ ಸ್ಥಾನಗಳಿಂದ, ಅದು ಏನಂತಂದಾಗ ಸನ್ ಮತ್ತು ಮೂನ್ ಅದರ ಪ್ಲೇಸ್ಗಳಿಂದ ನಾವು ಏನು ಮಾಡ್ತೀವಿ, ಪಂಚಾಂಗದ ಕೋಷ್ಟಕವನ್ನು ರಚನೆ ಮಾಡ್ತೀವಿ, ಒಂದು ಕಾಲಮ್ಗಳನ್ನು ರಚನೆ ಮಾಡ್ತೀವಿ, ಅದರಿಂದ ಅಧ್ಯಯನ ಮಾಡ್ತೀವಿ. ಇಲ್ಲಿ ಇಕ್ಲಿಪ್ಸ್ಗಳು ಕಂಡು ಬರ್ತಾವೆ. ಎಕ್ಲಿಪ್ಸ್ ಅಂತ ಕರಿತೀವಿ ನೋಡ್ರಿ. ಸೋಲಾರ್ ಎಕ್ಲಿಪ್ಸ್ ಅಂಡ್ ಲೂನಾರ್ ಎಕ್ಲಿಪ್ಸ್, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಅಂತ ಕರಿತೀವಿ. ಮೂನಾರ್ ಅನ್ನೋದಿಲ್ಲ, ನಾವು ಲೂನಾರ್ ಅಂತ ಕರಿತೀವಿ ಚಂದ್ರಗ್ರಹಣ. ಸೋಲಾರ್ ಸೂರ್ಯಗ್ರಹಣ, ಇಕ್ಲಿಪ್ಸ್ಗಳು ಅಂತ ಕರಿತೀವಿ. 3 ಸೂರ್ಯ, ಚಂದ್ರ, ಭೂಮಿ, ಸನ್, ಮೂನ್, ಅರ್ತ್ ಒನ್ ಲೈನ್ ಒಳಗೆ ಬರಬೇಕು. ಒಂದೇ ಸಮಾನ ರೇಖೆಯಲ್ಲಿ ಬಂದಾಗ ಇಕ್ಲಿಪ್ಸ್ಗಳು ಉಂಟಾಗ್ತಾವು. ಅದರಲ್ಲಿ 2 ವಿಧ, ಒಂದು ಸೋಲಾರ್, ಇನ್ನೊಂದು ಲೂನಾರ್. ಮೂನಾರ್ ಅಲ್ಲ, ಲೂನಾರ್. ಇವೆಲ್ಲದರಿಂದ ನಾವೇನು ಮಾಡ್ತೀವಿ, ಪಂಚಾಂಗವನ್ನು ರೆಡಿ ಮಾಡ್ತೀವಿ. ದಿನಗಳನ್ನು, ಕಾಲಮಾನಗಳನ್ನು, ತಿಥಿಗಳನ್ನು, ಅದರಲ್ಲಿ ಏನು ಶುಭ ಕಾಲ, ಅಶುಭ ಕಾಲ, ಈ ರೀತಿಯಾಗಿರುವಂಥ ಕ್ಯಾಲೆಂಡರನ್ನು ರೆಡಿ ಮಾಡ್ತೀವಿ.
ಕ್ಯಾಲೆಂಡರ್ ರೆಡಿ ಮಾಡಲು ಇರುವಂಥ ಭಾರತೀಯ ಮೂಲ ಆಧಾರ ಏನಂತಂದ್ರೆ ಒಂದು ಸೂರ್ಯ, ಇನ್ನೊಂದು ಚಂದ್ರ. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು, ಇದನ್ನು ನೋಡ್ಕೋಬೇಕು ನೀವು. ನೋಡಿ, ಇತಿಹಾಸದ ಮೂಲ ತೆಗೆದುಕೊಂಡಾಗ ಹಾಗಾದ್ರೆ ಮೇನ್ ಸೋರ್ಸ್ ಏನು? ಇತಿಹಾಸಕ್ಕೆ ಹಿಸ್ಟಾರಿಕಲ್ ಸೋರ್ಸ್ ಅಂತ ತೆಗೆದುಕೊಂಡಾಗ ಒಂದು ಸ್ಥಳ, ವ್ಯಕ್ತಿ, ಪಠ್ಯ ಅಥವಾ ವಸ್ತುವಿನಿಂದ ತಾವು ಕೆಲವು ಹಿಂದಿನ ಘಟನೆ ಅಥವಾ ಅವಧಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತೇವೆ. ನೋಡಿ, ಸಮ್ ಪರ್ಟಿಕ್ಯುಲರ್ ಪ್ಲೇಸ್, ಪರ್ಸನ್, ಒಬ್ಬ ವ್ಯಕ್ತಿ, ಒಂದು ವಸ್ತು, ಒಂದು ಸ್ಥಳ, ಅದರೊಂದಿಗೆ ಒಂದು ಪಠ್ಯ, ಒಂದು ಒಂದು ಯಾವುದು ಆಧಾರ, ಯಾವ ಆಧಾರ ಆಗಿರ್ಬೋದು, ಒಂದು ದೇಶೀಯ ಆಗಿರ್ಬೋದು, ವಿದೇಶಿ ಆಗಿರ್ಬೋದು, ಯಾವುದರಿಂದಾದ್ರೂ ನಾವು ಮಾಹಿತಿಯನ್ನು ತಕ್ಕೋಬಹುದು. ಇತಿಹಾಸದ ಮೂಲ ಅಂತ ಕನ್ಸಿಡರ್ ಮಾಡಿದಾಗ ನಾವು ಈ ಎಲ್ಲ ಮೂಲಗಳಿಂದ ಏನು ಮಾಡ್ತೀವಿ, ಇನ್ಫಾರ್ಮೇಷನ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಹಾಗಾದ್ರೆ ಯಾವ್ಯಾವ ಮೇನ್ ಸೋರ್ಸ್ ಅಂತ ನೋಡಬೇಕು. ಹಾಗಾದ್ರೆ ಇಲ್ಲಿ ಇತಿಹಾಸದ ಮೂಲ ಅಂತ ತೆಗೆದುಕೊಂಡಾಗ ಏನೇನನ್ನು ನಾವು ಫೈಂಡ್ ಔಟ್ ಮಾಡಬಹುದು, ಏನೇನನ್ನು ಹುಡುಕ್ಬಹುದು. ನೋಡಿ, ಒಂದು ಫ್ಯಾಮಿಲಿಯನ್ನು ತೆಗೆದುಕೊಂಡಾಗ, ಒಂದು ಕುಟುಂಬವನ್ನು, ಕೇವಲ ಒಂದು ಕುಟುಂಬವನ್ನು ತೆಗೆದುಕೊಂಡಾಗ ಅವ್ರ ಹೆಸರು, ಅವರ ಆಕ್ಯುಪೇಷನ್ ಏನು, ಉದ್ಯೋಗವೇನು, ಬರ್ತ್ ಪ್ಲೇಸ್ ಏನು, ಮತ್ತು ಅವರ ಮಾಹಿತಿಯನ್ನು ಎಲ್ಲಿಂದ ತೆಗೆದುಕೊಂಡಿವಿ, ಇದೆಲ್ಲ ನೋಡಿದಾಗ ನಮಗೆ ಗೊತ್ತಾಗ್ತೈತಿ ಒಂದು ಮನೆಯ ಫ್ಯಾಮಿಲಿಯಲ್ಲಿ ಇದ್ದಂಥ ಮೆಂಬರ್ಸ್ ಬಗ್ಗೆನ ನೋಡಿದಾಗ ಇಷ್ಟೆಲ್ಲ ನೋಡಬೇಕು. ಆದರೆ ಒಂದು ಹಿಸ್ಟಾರಿಕಲ್ ಏನಾದರೂ ಒಂದು ವಸ್ತುವಿನ ಬಗ್ಗೆ ಇಲ್ಲ ಮಾಹಿತಿ, ಹಿಂದಿನ ಕಾಲದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಬೇಕಂತಂದ್ರೆ ಏನೇನು ನಾವು ಅಧ್ಯಯನ ಮಾಡ್ಬೋದು ಅನ್ನೋದನ್ನು ತಿಳ್ಕೋತಾ ಬರಬೇಕಿಲ್ಲಿ. ನೋಡಿ, ಪ್ರಮುಖವಾಗಿ ಯಾವುದೇ ಒಂದು ಮೂಲಾಧಾರವನ್ನು ತೆಗೆದುಕೊಂಡಾಗ ಇಷ್ಟು ಮಾಹಿತಿಯನ್ನು ತಗೋತೇವೆ ನಾವು, ಇದಿಷ್ಟನ್ನು ಅಧ್ಯಯನ ಮಾಡ್ತೀವಿ. ನೋಡಿ, ಇಲ್ಲಿ ಏನೇನಂತಂದಾಗ ಪ್ರಾಚೀನ ದಾಖಲೆಗಳು. ಹಾಗಾದ್ರೆ ಓಲ್ಡ್ ರಿಸೋರ್ಸ್ ಏನೇನಿದ್ದು ಓಲ್ಡ್ ಸೋರ್ಸ್ ಏನೇನಿತ್ತು ನೋಡಿ, ಇಲ್ಲಿ ಹಸ್ತಪ್ರತಿಗಳು, ತಾಮ್ರ ಫಲಕಗಳು, ನಾಣ್ಯಗಳು. ಈಗ ನಾಣ್ಯಗಳಿಂದ, ತಾಮ್ರದ ಫಲಕ ಅಂತಂದಾಗ ಇಲ್ಲಿ ಏನಂತ ಕರಿತೀವಿ, ಶಾಸನದಂಥವುಗಳಿಂದ, ಹಸ್ತಪ್ರತಿಗಳಿಂದ, ಹ್ಯಾಂಡ್ ರೈಟಿಂಗ್ ಆಗಿ ಬರ್ದಿರುವಂಥದ್ರಿಂದ ಮಾಹಿತಿಯನ್ನು ಪಡಿತಿದ್ವಿ. ಇದೆಲ್ಲ ಚಾರ್ಟನ್ನು ನೀವು ಇಂಗ್ಲೀಷ್ನಲ್ಲಿ ಬುಕ್ಕಲ್ಲಿ ನೋಡಿದ್ರ ಅಂತಂದ್ರೆ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಬರ್ತೈತಿ. ವಂಶವಳಿಯಿಂದ ನೋಡಿ, ಮೌಖಿಕ ಮೂಲ. ಮೌಖಿಕ ಅಂತಂದ್ರೆ ಏನು, ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹೇಳ್ತಾ ಬಂದಿದ್ದು. ಆ ಮೂಲಗಳಿಂದ ನೋಡಿದಾಗ ವಂಶಾವಳಿ ಮತ್ತು ಜಾನಪದಗಳು, ಫೋಕ್ ಸಾಂಗ್ಸ್ ಅಂತ ಕರಿತೀವಿ ನೋಡಿ, ಫೋಕ್ ಸಾಂಗ್ಸ್ಗಳಿಂದ, ಅವರ ವಂಶಾವಳಿಗಳಿಂದ, ಒಬ್ಬರಿಂದ ಒಬ್ಬರು ಬಂದರು ಅಂತ ಈ ರೀತಿ ಹೇಳ್ಕೊಂತ ಬರುವಂಥದ್ರಿಂದ ಮಾಹಿತಿಯನ್ನು ತಿಳ್ಕೊತೀವಿ. ಇದು ಮೌಖಿಕ, ಬಾಯಿಂದ ಬಾಯಿಗೆ ಹರಡಿರುವಂಥದ್ದು. ಇನ್ನ ವೇದಗಳು ಮತ್ತು ಇತಿಹಾಸಗಳು, ಭಾರತೀಯ ಸಾಹಿತ್ಯ, ಇಂಡಿಯನ್. ಹಾಗಾದ್ರೆ ಇಲ್ಲಿ ಭಾರತೀಯ ಸಾಹಿತ್ಯದಿಂದ ಏನು ಮಾಹಿತಿ ಸಿಗ್ತೈತಿ ನಮಗ? ಫಾರಿನರ್ಸ್ದಿಂದ ಅಲ್ಲ, ಭಾರತೀಯರಿಂದ. ವೇದಗಳು ಮತ್ತು ವೇದಾಸ್, ಇತಿಹಾಸದ ಮೂಲ. ವೇದ, ಉಪನಿಷತ್ತು ಅಂತ ಕರಿತೀವಿ, ಬ್ರಾಹ್ಮಣಕ, ಅರಣ್ಯಕಗಳು ಅಂತ ಕರಿತೀವಿ. ನೋಡಿ, ಕವಿತೆಗಳು ಮತ್ತು ನಾಟಕಗಳು, ಇಲ್ಲಿ ಪೋಯಮ್ಸ್ ಬರ್ತಾವು ಆ್ಯಂಡ್ ಡ್ರಾಮಾಸ್ ಬರ್ತಾವು. ಈಗ ನೋಡಿ, ಕಾಳಿದಾಸನ ನಾಟಕಗಳು, ಪ್ರಮುಖವಾಗಿ ನಾಟಕಗಳಿಂದ ಮಾಹಿತಿಯನ್ನು ಪಡಿತೀವಿ. ಐತಿಹಾಸಿಕ ಪಠ್ಯಗಳು, ಕಥೆಗಳ ಸಂಗ್ರಹ. ನೋಡಿ, ಕಥೆಗಳ ಸಂಗ್ರಹಗಳಿಂದ. ಇನ್ನ ಇಲ್ಲಿ ನೋಡಿ, ಸಾಹಿತ್ಯಿಕ ಆಧಾರಗಳು ಅಂತ ಕೊಟ್ಟಿದ್ದಾನು. ಸಾಹಿತ್ಯಿಕ ಆಧಾರ ಅಂತ ತೆಗೆದುಕೊಂಡಾಗ ಇವೆಲ್ಲವೂ ಇತಿಹಾಸದ ಮೂಲ. ಇಲ್ಲಿಗೆ ಬಂತು. ಇಲ್ಲಿ ನೋಡಿ, ವೈಜ್ಞಾನಿಕ ಮತ್ತು ತಾಂತ್ರಿಕ ಪಠ್ಯಗಳು, ಇವೆಲ್ಲ ಸಾಹಿತ್ಯ. ಇಲ್ಲೊಂದು ಭಾರತೀಯ ಸಾಹಿತ್ಯ, ಇಲ್ಲೊಂದು ವಿದೇಶಿ ಸಾಹಿತ್ಯ. ಫಾರಿನರ್ಸ್, ಭಾರತಕ್ಕೆ ಫಾರಿನರ್ಸ್ ಬಂದು ಏನು ಬರೆದ್ರು ಅದರ ಬಗ್ಗೆ. ಪ್ರವಾಸ ಕಥನಗಳು, ಇನ್ನೊಂದು ಐತಿಹಾಸಿಕ ವೃತ್ತಾಂತ. ಪ್ರವಾಸ ಕಥನ ಅಂತಂದ್ರೆ ಏನು? ವಿಸಿಟರ್ಗಳು ಬಂದು ಕಸ್ ಬರೆದೋಗಿದ್ದು ಪ್ರವಾಸ ಕಥನಗಳು. ನೆಕ್ಸ್ಟ್ ಐತಿಹಾಸಿಕ ವೃತ್ತಾಂತಗಳು, ಇವೆಲ್ಲದರ ಬಗ್ಗೆ ಮಾಹಿತಿ ಸಿಗ್ತಾವು. ಕಲಾತ್ಮಕ ಮೂಲಗಳು ತೆಗೆದುರಿ, ವರ್ಣಚಿತ್ರಗಳು. ನೋಡಿ, ಕಲಾತ್ಮಕ ಮೂಲಗಳು ತೆಗೆದುಕೊಂಡಾಗ ಆರ್ಟ್, ವರ್ಣಚಿತ್ರಗಳು. ಇನ್ನು ಶಿಲ್ಪಗಳು, ಮಾನ್ಯುಮೆಂಟ್, ಫಲಕಗಳು, ಈ ರೀತಿಯಾಗಿರುವಂಥದ್ರಿಂದ ಮಾಹಿತಿಯನ್ನು ಪಡಿತೀವಿ. ಇನ್ನು ಉತ್ಖನನ ಅಂತ ತೆಗೆದುಕೋತೀವಿ. ಉತ್ಖನನ ಅಂತಂದಾಗ ನೋಡಿ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮಾಡ್ತೈತಿ ನೋಡಿ ಉತ್ಖನನಗಳು, ಭೂ ಉತ್ಖನನಗಳು. ಅದರಿಂದ ಮಾನವ ಪ್ರಾಣಿಗಳ ಅವಶೇಷ, ಸತ್ತಂಥ ಪ್ರಾಣಿಗಳು, ಮಾನವೊಂದು ಉಪಕರಣ, ಆಯುಧಗಳು, ಪ್ರತಿಮೆಗಳು ಮತ್ತು ಆಭರಣಗಳು ಹಳಿ ಕಾಲದ್ದು. ಇನ್ನು ಕುಂಬಾರಿಕೆ ಮತ್ತು ಆಟಿಕೆಗಳು, ಜನವಸತಿಗಳು, ಸಮಾಧಿಗಳು, ರಚನಾತ್ಮಕವಾಗಿದ್ದು ನೋಡ್ರಿ, ಪುರಾತತ್ವ ಮೂಲಗಳು, ಸ್ಮಾರಕಗಳು ಮತ್ತು ದಿಬ್ಬಗಳು. ಈ ರೀತಿ ಪ್ರತಿಯೊಂದು ಆಧಾರದಿಂದ ಮಾಹಿತಿಯನ್ನು ಪಡಿತೀವಿ. ಕಂಪ್ಲೀಟ್ ಈ ಚಾರ್ಟನ್ನು ನೀವು ಒಂದು ಸೈಡ್ ಇಂಗ್ಲೀಷ್ನಲ್ಲಿ, ಒಂದು ಸೈಡ್ ಕನ್ನಡದಲ್ಲಿ ಇಟ್ಕೊಂಡು ಒಂದು ಸಲ ನೀವು ಕಣ್ಣು ಹಾಯಿಸಿರಿ ಅಂತಂದ್ರೆ
ಕಂಪ್ಲೀಟ್ ಆಗಿ ಇದರದ ಅರ್ಥ ನಿಮಗೆ ತಿಳಿತೈತಿ. ಇದನ್ನು ಮಾಡ್ಬೇಕು ನೀವು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ನೋಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದೆಲ್ಲ ಮೂಲಗಳಿಂದ ನಾವೇನು ಮಾಡ್ತೀವಿ, ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಪಡಿತೀವಿ. ಹಾಗಾದ್ರೆ ಮೇನ್ ಸೋರ್ಸನೇ ಇದೆ ಅದರದ್ದು ನೋಡಿ. ಇತಿಹಾಸಕಾರ, ಇತಿಹಾಸವನ್ನ ಬರೆಯುವಂಥವನೇ ಇತಿಹಾಸಕಾರ, ಗತಕಾಲದ ಬಗ್ಗೆ ಅಧ್ಯಯನ ಮಾಡುವ ಮತ್ತು ಬರೆಯುವ ವ್ಯಕ್ತಿ. ಇತಿಹಾಸಕಾರ ಅಂತಂದ್ರೆ ಏನು ನೋಡಿ. ಈಗ ಇತಿಹಾಸದ ಪಿತಾಮಹ ಹೆರೋಡಾಟಸ್ ಅಂತ ಕರಿತೀವಿ ನಾವು. ಫಾದರ್ ಆಫ್ ಹಿಸ್ಟ್ರಿ ಅಂದಾಗ ಹೆರೋಡಾಟಸ್ ಏನು ಮಾಡಿದ, ಹಿಸ್ಟೋರಿ ಎಂಬ ಪದವನ್ನು ವೈಜ್ಞಾನಿಕವಾಗಿ ಹೇಳಿದ. ಹಿಸ್ಟೋರಿ ಎಂಬಂಥ ಪದವನ್ನು ಅವನು ಏನು ಹೇಳಿದ, ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಹೇಳಿದ. ಅದಕ್ಕೆ ಅವ್ನು ನಾವು ಏನು ಕರೆದು ಫಾದರ್ ಆಫ್ ಹಿಸ್ಟೋರಿ ಅಂತ ಕರೆದು. ಇತಿಹಾಸಕಾರ, ಹಿಸ್ಟೋರಿಯನ್ನು ಬರೆಯುವಂಥವನೇ ಇತಿಹಾಸಕಾರ, ಅದನ್ನು ಕ್ರಮಬದ್ಧವಾಗಿ ಓದುವಂಥವನೇ ಇತಿಹಾಸಕಾರ ನೋಡಿ. ಇದನ್ನ ಹೇಳ್ತಾರೆ ಅವರು. 1500 ಇಯರ್ಸ್ ಹಿಂದೆ ರಾಜ ಅಥವಾ ರಾಣಿ ಪ್ರಾಚೀನ ಸ್ಮಾರಕ, ಯುದ್ಧ ಅಥವಾ ಕೆಲವು ವ್ಯಾಪಾರದಂಥ ವಸ್ತುಗಳನ್ನು ಅಧ್ಯಯನ ಮಾಡಿ ಅವರು ಕಂಡುಹಿಡಿಯಲು ಮತ್ತು ಸಮಾಲೋಚಿಸಲು ಸಾಧ್ಯವಾದಷ್ಟು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಲು ಹೆಚ್ಚಿನ ಕಾಳಜಿ ವಹಿಸುತ್ತಾರೆ. ಇಲ್ಲಿ ನೋಡಿ ಏನಂತಂದಾಗ, ಈ ಇತಿಹಾಸಕಾರರಿಂದ ಏನಾಗ್ತೈತಿ ಅಂದಾಗ ಇತಿಹಾಸದ ರಚನೆ ಬರವಣಿಗೆ ರೂಪದಲ್ಲಿ ಚಾಲೂ ಆಗ್ತೈತಿ. ಯಾವ ರಾಜ ಇದ್ದ, ಯಾವ ಮಂತ್ರಿ ಇದ್ದ, ಯಾವ ಕಿಂಗ್ಡಮ್ ಇತ್ತು, ಯಾವ ರೀತಿ ಅಧ್ಯಯನ ಮಾಡ್ತಾ ಇದ್ರು, ಯಾವ ರೀತಿಯಲ್ಲಿ ಕಾಲಮಾನ ಇತ್ತು ಅನ್ನೋದನ್ನ ಇವ್ರು ಏನು ಮಾಡ್ತಾರು, ಪ್ರಮುಖವಾಗಿ ತಿಳ್ಕೊಂಡ್ ಕಾಸ ಅದರ ಬಗ್ಗೆ ಎಲ್ಲ ಬರಿತಾ ಬರ್ತಾರೆ. ಯಾಕಂತಂದ್ರೆ ಅವ್ದು ಒಂದು ಏನಾಗಿರ್ತೈತಿ, ಆಡಳಿತದ ಕ್ರಮ ಇರ್ತೈತಿ. ಆಡಳಿತದ ಕ್ರಮದ ಅನುಸಾರವಾಗಿ ಅದರದ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನೆಲ್ಲ ಓದಿ ಕಾಳಜಿ ವಹಿಸಿ ಅದನ್ನು ಬರಿತಾ ಬರ್ತಾರು. ಅದರ ಒಂದು ನಿಖರ ಪುರಾವೆಯ ಮೂಲಕ ಅದನ್ನು ತಿಳಿಸೋದಕ್ಕೆ ಅದಕ್ಕೆ ಏನಂತ ಕರೆದ್ರು, ಅದು ಒಂದು ಇತಿಹಾಸ ತಜ್ಞ ಅಂತ ಕರೆದ್ರು ಅವರಿಗೆ, ಇತಿಹಾಸ ತಜ್ಞರು ನೋಡಿ. ಇಲ್ಲಿ ಇತಿಹಾಸದ ಈ ಎಲ್ಲ ದಾಖಲೆಗಳು ಯಾರು ಕೊಡುಗೆ ನೀಡುತ್ತಾರೆ ಅಂತಂದ್ರೆ ಅವರೇ ಇತಿಹಾಸ ತಜ್ಞರು. ಇತಿಹಾಸ ತಜ್ಞರ ಕೊಡುಗೆಗಳೇ ಇವೇನಂತಂದಾಗಿಲ್ಲಿ ಇವೆಲ್ಲವೂ ಅಂತ ನೋಡ್ತೀವಿ ನೋಡಿ. ಇಲ್ಲಿ ಕೊಡ್ತಾರೆ ನೋಡಿ, ಪುರಾತತ್ವ ಶಾಸ್ತ್ರಜ್ಞ, ಶಾಸನಶಾಸ್ತ್ರಜ್ಞ. ಶಾಸನ ಅಂತಂದ್ರೆ ಈಗ ಪ್ರಮುಖವಾಗಿ ಶಾಸನಗಳನ್ನು ಅಧ್ಯಯನ ಮಾಡುವಂಥವ್ರು. ಇನ್ನು ಮಾನವ ಶಾಸ್ತ್ರಜ್ಞರು, ಮಾನವ ಮತ್ತು ಸಮಾಜದ ಬಗ್ಗೆ ಅಧ್ಯಯನವನ್ನು ಮಾಡುವಂಥವ್ರು. ಸಾಹಿತ್ಯ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡುವಂಥವ್ರು. ಇವರೆಲ್ಲರೂ ಕೂಡ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಗತಕಾಲದ ಘಟನೆಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಹೇಳ್ತಾ ಬರ್ತಾರು. ಇಲ್ಲೊಂದು ಜೆನೆಟಿಕ್ ಟೆಕ್ನಾಲಜಿ ಬರ್ತೈತೆ ನೋಡಿ, ತಳಿಶಾಸ್ತ್ರ, ಜೆನೆಟಿಕ್ ಟೆಕ್ನಾಲಜಿ, ಜೆನೆಟಿಕ್ ತಳಿಶಾಸ್ತ್ರ ಅಂತಂದ್ರೆ, ತಳಿಶಾಸ್ತ್ರ ಸಸ್ಯ ಮತ್ತು ಪ್ರಾಣಿ ಅಥವಾ ಮಾನವನಲ್ಲಿ ಇದ್ದಂಥ ಗುಣಲಕ್ಷಣಗಳನ್ನು, ಸಿಮಿಲಾರಿಟಿಗಳನ್ನು ಮುಂದಿನ ಪೀಳಿಗೆಗೆ ಕೊಡುವಂಥದ್ದು. ಅದಕ್ಕೆ ನಾವು ಜೆನೆಟಿಕ್ ಅಂತ ಕರಿತೀವಿ, ಜೆನೆಟಿಕ್ ಟೆಕ್ನಾಲಜಿ ಅಂತ ಕರಿತೀವಿ ಅದನ್ನು. ತಳಿಶಾಸ್ತ್ರ ಏನು ಕೇಳ್ಬೋದು ಇಲ್ಲಿ, ತಳಿಶಾಸ್ತ್ರ ಎಂದರೆ ಏನು ಅಂತ ಕೇಳ್ಬೋದು ನೋಡಿ. ಮಾಹಿತಿಯನ್ನು ಕೊಟ್ಟಿದ್ದಾರು. ಸಸ್ಯ ಪ್ರಾಣಿ ಮಾನವ, ಸಸ್ಯ ಪ್ರಾಣಿ ಮಾನವನಲ್ಲಿರುವಂಥ ಅಂಶಗಳನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಕಳಿಸೋದನ್ನ ಜೆನೆಟಿಕ್ ಟೆಕ್ನಾಲಜಿ ಅಂತ ಕರಿತೀವಿ. ತಳಿಶಾಸ್ತ್ರಜ್ಞ, ತಳಿಶಾಸ್ತ್ರ ಅದನ್ನು ಓದಾವನ್ನ ತಳಿಶಾಸ್ತ್ರಜ್ಞ ಅಂತ ನೋಡ್ತೀವಿ. ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನೆಲ್ಲ ಕೊಟ್ಕೊಂತ ಬಂದಿರ್ತೈತೆ. ಇದಿಷ್ಟನ್ನು ನಾವಿಲ್ಲಿ ನೋಡ್ಕೋಬಹುದು. ಮೂಲಗಳು ಅಂತ ತೆಗೆದುಕೊಂಡಾಗ ಏನು, ಸೋರ್ಸ್ ಆಫ್ ಹಿಸ್ಟೋರಿ ಅಂತ ತೆಗೆದುಕೊಂಡಾಗ ಯಾವ್ಯಾವ ಸೋರ್ಸ್ನಿಂದ ಇಲ್ಲಿ ಬರ್ತೈತಿ ನೋಡಿ. ಇಂದಿನ ಕಾಲದಲ್ಲಿ ಏನೇನು ಬಂದೈತಿ ನೋಡಿ, ಆಟ್ ಪ್ರೆಸೆಂಟ್ ಈಗಿನ ಕಾಲದಲ್ಲಿ ಏನು ಬಂತು, ದಾಖಲೆಗಳು ನಮ್ಗೆ ಏನು ಮಾಡಿದಾವ ಅಂತಂದ್ರೆ ಇಲ್ಲಿ ನೋಡಿ. ಮತ್ತೊಂದು ದಾಖಲೆಗಳೆಂದರೆ ವಾರ್ತಾಪತ್ರಿಕೆಗಳು, ಪ್ರಿಂಟಿಂಗ್ ಮೀಡಿಯಾ, ಆಮೇಲೆ ನ್ಯೂಸ್ ಮೀಡಿಯಾ ಅದು. ಆದರೆ ಈಗೇನು ಬಂತು ಅಂತಂದಾಗ ಈಗ ನೋಡಿ, ವಿದ್ಯುನ್ಮಾನ ಮಾಧ್ಯಮ ಈಗಿರುವಂಥದ್ದು ಏನಂತಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಕರಿತೀವಿ ನೋಡಿ. ಎಲೆಕ್ಟ್ರಾನಿಕ್ ಮೀಡಿಯಾ ಅಂದಾಗ ದೂರದರ್ಶನ, ಟಿವಿಗಳು, ಟೆಲಿವಿಷನ್ಗಳು, ಇನ್ನು ಇಂಟರ್ನೆಟ್ಟು, ಕಂಪ್ಯೂಟರು, ಇದೆಲ್ಲದರಿಂದ ಏನು ಸಿಗಾಕೈತಿ ಈಗ ಹೆಚ್ಚಿನ ಹಿಸ್ಟಾರಿಕಲ್ ನಮಗೇನು ಸಿಗಾಕೈತು, ಸೋರ್ಸ್ಗಳು ಸಿಗ್ತಾ ಬರ್ತಾ ಇದ್ದಾವೆ, ಮಾಹಿತಿಗಳು ಸಿಗ್ತಾ ಬರ್ತಾ ಇದ್ದಾವೆ. ಇದೆಲ್ಲವನ್ನ ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಅಧ್ಯಯನವನ್ನು ಮಾಡ್ತೀವಿ. ಇತಿಹಾಸದ ಮೂಲ, ಪ್ರಮುಖವಾಗಿರುವಂಥ ಇತಿಹಾಸದ ಮೂಲದ ಬಗ್ಗೆ ಇಲ್ಲಿ ತಿಳ್ಕೊತಾ ಬಂದ್ವಿ. ಇಲ್ಲಿ ನೋಡಿ, ಆರಂಭಿಕ ಮಾನವನ ಸಮಾಜ, ಅರ್ಲಿ ಪೀರಿಯಡ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಆರಂಭಿಕ ಮಾನವನ ಸಮಾಜವನ್ನು ತೆಗೆದುಕೊಂಡಾಗ ನೋಡಿ, ಇಲ್ಲಿಯ ಮಾನವ ಏನಾಗಿದ್ದ ಅಂತಂದ್ರೆ ಇಲ್ಲಿ ಸಿವಿಲೈಸ್ಡ್ ಮಾನವ ಇರಲಿಲ್ಲ.
ಇಲ್ಲಿ ಸಿವಿಲೈಸ್ಡ್ ಮಾನವ ಇರಲಿಲ್ಲ, ನಾಗರಿಕನಾಗಿರ್ಲಿಲ್ಲ. ಇವನು ಏನು ಮಾಡ್ತಾ ಇದ್ದ ಅಂತಂದ್ರೆ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡ್ತಾ ಇದ್ದ. ಇವನು ಸರಿಯಾಗಿ ಭಾಷೆಯನ್ನು ಮಾತಾಡ್ತಿರ್ಲಿಲ್ಲ. ಅವರಿಗೊಂದು ಭಾಷೆ ಇರಲಿಲ್ಲ, ಅವನಿಗೆ ಇರಾಕೊಂದು ಪ್ಲೇಸ್ ಇರಲಿಲ್ಲ. ಅವನು ಏನು ಮಾಡ್ತಾ ಇದ್ದ, ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ, ಬಟ್ಟೆಯನ್ನು ಹಾಕೊಳ್ತಾ ಇರಲಿಲ್ಲ. ಆ ಮಾನವನಿಂದ ಚಾಲು ಆಗಿದ್ದೇನೆ ಏನಂತಂದಾಗಿಲ್ಲಿ ಮಾನವನ ಆರಂಭಿಕ ಜೀವನ ಅಲ್ಲಿಂದ ಪ್ರಾರಂಭ ಆಗ್ತಾ ಬಂತು. ಇದಕ್ಕೆ ನಾವು ಏನಂತ ಕರಿತೀವಿ, ಶಿಲಾಯುಗ ಅಂತ ಕರಿತೀವಿ, ಏಜ್ ಅಂತ ಕರಿತೀವಿ. ನೋಡ್ರಿ ಯಾವ ಏಜ್ ಅಂತ ತೆಗೆದುಕೊಂಡಾಗ ಈಗ ಫ್ಯಾಲೋಲಿಥಿಕ್ಕು, ಮೆಸೋಲಿಥಿಕ್, ನಿಯೋಲಿಥಿಕ್. ಫ್ಯಾಲೋಲಿಥಿಕ್, ಮೆಸೋಲಿಥಿಕ್, ನಿಯೋಲಿಥಿಕ್. ಫ್ಯಾಲೋಲಿಥಿಕ್ ಅಂದ್ರೆ ಹಳೆಯ, ಮೆಸೋಲಿಥಿಕ್ ಅಂದ್ರೆ ಮಧ್ಯ, ನಿಯೋಲಿಥಿಕ್ ಅಂದ್ರೆ ಹೊಸ. ಅಲ್ಲೇ ನಡಕ್ ಬರ್ತೈತಿ. ಐರನ್ ಏಜ್ ಅಂತ ಬರ್ತೈತಿ. ಇವೆಲ್ಲ ಏಜ್ ಶಿಲಾಯುಗಗಳು ಅಂತ ಬರ್ತಾವೆ. ನೋಡಿ, ಆಧುನಿಕ ಮಾನವ ಹೋಮೋಸಿಪಿಯನ್ ಈ ರೀತಿಯ ಮಾನವ ಇರಲಿಲ್ಲ ಅದಕ್ಕಿಂತ ಮುಂಚೆ ಇದ್ದಂಥ ಮಾನವ ಏನಾಗಿದ್ದ ಅಂತಂದ್ರೆ ಇಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದ. ನೋಡಿ, ಮರಣದ ನಂತರದ ಜೀವನ, ಡೆತ್ ಆದ್ಮೇಲೂ ಕೂಡ ಬದುಕುವಂಥ ಮಾನವ ಅಂತ ಕೊಟ್ಟಿದ್ದಾನು. ಒಂದು ಜೀವನ ಮರಣದ ನಂತರ ಪ್ರಾರಂಭವಾಗುತ್ತದೆ. ನೋಡಿ, ಆರಂಭಿಕ ಮಾನವ ಪ್ರಕೃತಿಯಿಂದ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದ್ದ. ಈಗ ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಾ ಇದ್ದ, ಆಹಾರದ ಕೊರತೆ ಆಗ್ತಾ ಇತ್ತು, ಬೇಟೆಯಾಡಿ ಮೊದಲು ಗೆಡ್ಡೆಗೆನಸು ತಿಂತಾ ಇದ್ದ. ನಂತರದಲ್ಲಿ ಆಯುಧಗಳನ್ನು ಬಳಕೆ ಮಾಡಿ ಬೇಟೆಯಾಡುವುದನ್ನು ಪ್ರಾರಂಭ ಮಾಡಿದ. ಆ ಬೇಟೆಯಾಡಿ ವಸ್ತು ಅಲ್ಲಿ ಪ್ರಾಣಿಗಳೇ ಇಲ್ಲ ಅಂತಂದಾಗ ಇನ್ನೊಂದು ಕಡೆ ಹೋಗ್ತಾ ಇದ್ದ. ಅದಕ್ಕೆ ಏನಾದವ ಅಲೆಮಾರಿ ಜೀವನ. ನೋಡಿ, ಮೈಗ್ರೇಷನ್ ಅಂತ ಕರಿತೀವಿ. ನೋಡಿ, ಮೈಗ್ರೇಷನ್ ವಲಸೆ ಅದನ್ನು ಮಾಡ್ತಾ ಇದ್ದವು. ಒಂದು ಕಡೆಯಿಂದ ಇನ್ನೊಂದು ಕಡೆ ಮೈಗ್ರೇಟ್ ಆಗ್ತಾ ಇದ್ದ, ಮೈಗ್ರೇಷನ್ ಮಾಡ್ತಾ ಇದ್ದ. ಒಂದು ಕಡೆ ಪ್ಲೇಸ್ನಲ್ಲಿ ಏನೂ ಸಿಗಲಿಲ್ಲ ಅಂತಂದ್ರೆ ಬೇರೆ ಕಡೆ ಹೋಗ್ತಾ ಇದ್ದ. ಅಷ್ಟೊಂದು ಭೌತಿಕವಾಗಿ ಬುದ್ಧಿ ಇರಲಿಲ್ಲ, ಮೆಂಟಲಿ ಅಷ್ಟೊಂದು ಪ್ರಿಪೇರ್ ಇರಲಿಲ್ಲ ನಾವು. ಆ ರೀತಿಯ ಮಾಹಿತಿಯನ್ನೆಲ್ಲ ಇಲ್ಲಿ ಕೊಡ್ತಾರ. ಹಾಗಾದ್ರೆ ಆರಂಭಿಕ ಮಾನವ ಏನಾಗಿದ್ದ ಅಂತಂದ್ರೆ ನೇಚರ್ದ ಜೊತೆ ಇರ್ತಿದ್ದ. ಆರಂಭಿಕ ಮಾನವನ ನೆಲೆ ಏನಾಗಿತ್ತು, ಕಾಡು ಆಗಿತ್ತು. ಇವನು ನೇಚರ್ದಲ್ಲಿ ಭಾಳಷ್ಟು ಬದುಕ್ತಾ ಇದ್ದ. ಮರಣದ ನಂತರದ ಕುರಿತು ನಂಬಿಕೆ ಇತ್ತು ಅವಂಗ. ಡೆತ್ ಆದ್ಮೇಲೂ ಬದುಕ್ತಾನನ್ನುವಂಥ ನಂಬಿಕೆ ಇತ್ತು. ಪುನರ್ಜನ್ಮದ ಬಗ್ಗೆ ನಂಬಿಕೆ ಇತ್ತು ಇವಂಗ. ನೋಡಿ, ಇವು ಲ್ಯಾಂಗ್ವೇಜ್ ಮಾತಾಡ್ತಿದ್ದ. ಇದು ಯಾವ ಭಾಷೆ ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಯಾಕಂತಂದ್ರೆ ಅವನದೇ ಒಂದು ಭಾಷೆ ಇತ್ತು. ಇವನು ಮಾತನಾಡುವಂಥ ಭಾಷೆ ಏನಾಗಿತ್ತು ಅಂತಂದ್ರೆ ಅವನದೇ ಭಾಷೆ ಇತ್ತು. ಇದಕ್ಕೆ ಯಾವುದೂ ಬರಹ ಇರಲಿಲ್ಲ. ನೋಡಿ, ನಾನು ಮೊದಲನೇದಾಗಿ ಏನು ಮಾಡ್ತಾ ಇದ್ದ, ಇಲ್ಲಿ ಕಲ್ಲಿನ ಕೊಡಲಿಗಳನ್ನು, ಚೂಪಾದ ಆಯುಧಗಳನ್ನು ಬಳಸ್ತಾ ಇದ್ದ. ನಂತರದಲ್ಲಿ ಏನು ಮಾಡಾಕತ್ತ ಅಂದ್ರೆ ಮೆಟಲ್ಗಳನ್ನು ಯೂಸ್ ಮಾಡಾಕತ್ತ. ಮೊದಲು ಅವ್ನಿಗೆ ಗೊತ್ತಿರಲಿಲ್ಲ, ದೊಡ್ಡ ಕಲ್ಲನ್ನು ಯೂಸ್ ಮಾಡ್ತಾ ಇದ್ದ ಅವನು. ನಂತರದಲ್ಲಿ ಮೆಟಲ್ಗಳನ್ನು ಯೂಸ್ ಮಾಡಿ ಆಯುಧಗಳನ್ನು ರಚನೆ ಮಾಡಕ್ಕೆ ಪ್ರಾರಂಭ ಮಾಡಿದ. ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಆ ಗುಹೆಯಲ್ಲಿ ಅವನು ಏನು ಮಾಡಿದ ಅಂತಂದ್ರೆ ಏನೋ ಚಿತ್ರವನ್ನು ತೆಗಿತಾ ಇದ್ದ, ಡ್ರಾಯಿಂಗನ್ನು ತೆಗಿತಾ ಇದ್ದ. ಇನ್ನೂ ಕೂಡ ಮಹಾರಾಷ್ಟ್ರ, ಮಧ್ಯಪ್ರದೇಶದ ಕರ್ನೂಲ್ನ ಗುಹೆಗಳಲ್ಲಿ ಪ್ರಮುಖವಾಗಿ ಡ್ರಾಯಿಂಗ್ಗಳು ಕಂಡು ಬರ್ತಾವು. ಆ ಚಿತ್ರವನ್ನು ತೆಗಿತಾ ಇದ್ದ. ಆ ಚಿತ್ರದಲ್ಲಿ ನಾವು ಏನು ಮಾಡ್ತಾ ಇದ್ದ ಅಂತಂದ್ರೆ ಮಾನವನ ಜೀವನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದ. ಅಲ್ಲಿಯ ಪ್ರಾಣಿಗಳು, ಅಲ್ಲಿ ಅವನ ರೀತಿಗಳು ಹೆಂಗಿತ್ತು, ಆ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದ. ಇವರು ಬಹಳಷ್ಟು ಚಿತ್ರಲಿಪಿಯನ್ನು ಬಳಸ್ತಾ ಇದ್ರು. ಇವರ ಲ್ಯಾಂಗ್ವೇಜ್ ಲಿಪಿ ಏನಾಗಿತ್ತು ಅಂತಂದ್ರೆ ಚಿತ್ರಲಿಪಿಯಿಂದ ಕೂಡಿತ್ತು. ಇದನ್ನೇ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಬರ್ತಾರವರು. ಇಲ್ಲಿ ಆ ಕಾಲದ ಮಾನವ ಯಾವ ರೀತಿ ಇದ್ದ, ಅವನು ಯಾವ ರೀತಿ ಜೀವನವನ್ನು ನಡೆಸಿದ, ಅವನ ಉಪಕರಣಗಳು. ಇಲ್ಲಿ ಅವಂಗೆ ಏನಾಗಿತ್ತು ಅಂತಂದ್ರೆ ಇಲ್ಲಿ ಬೆಂಕಿಯನ್ನು ಬಳಸಿದ. ನೋಡಿ, ಅವನು ಬೆಂಕಿಯ ಫೈರನ್ನು ಬಳಸ್ತಾ ಇದ್ದ. ತಮ್ಮ ಜೀವನವನ್ನು ಸುಲಭಗೊಳಿಸಲು ಸುಧಾರಿತ ಕಲ್ಲಿನ ಕೊಡಲಿಗಳನ್ನು ಬಳಸ್ತಾ ಇದ್ದ, ಚುಪಾದ ಆಯುಧ ಬಳಸ್ತಾ ಇದ್ದ. ಫೈರ್ ಬಗ್ಗೆ ಮಾಹಿತಿ ಇತ್ತು, ಬೆಂಕಿಯ ಬಗ್ಗೆ ಮಾಹಿತಿ ಅವಂಗೆ ಶಿಲಾಯುಗದ ಕಾಲದಲ್ಲಿ ಇತ್ತು, ಮಾನವನಿಗೆ ಇತ್ತು ಅನ್ನೋದು ತಿಳ್ಕೊಬೇಕು ನಾವು. ಇನ್ನು ಅವನು ಏನೇನು ಬೆಳೆದ, ಹಾಗಾದ್ರೆ ಅವನು ಬೆಳೆಗಳನ್ನು ಏನೇನು ಬೆಳೆದ ಅಂತಂದಾಗ ನೋಡಿ, ಇಲ್ಲಿ ಭೂಮಿ ಹೆಚ್ಚಿನ ಭಾಗ ಏನಾಗಿತ್ತು ಅಂತಂದ್ರೆ ಐಲ್ಯಾಂಡ್ ಆಗಿತ್ತು. ಇಲ್ಲಿ ಭಾಳಷ್ಟು ಐಲ್ಯಾಂಡ್ ಆಗಿರುವಂಥದ್ದು ಆಗಿತ್ತು. ಐಸ್ ಪ್ರಮಾಣ ಜಾಸ್ತಿ ಇತ್ತು. ಅಂದ್ರೆ ಐಲ್ಯಾಂಡ್ ಅಂತಂದ್ರೆ ಏನು, ಆ ರೀತಿ ಐಸ್ ಆಗಿರುವಂಥ ಪ್ರದೇಶದಿಂದ ಕೂಡಿತ್ತು ಭಾಳಷ್ಟು. ಮತ್ತು ಏನಂತಂದಾಗ ಇಲ್ಲಿ ಯಾವ ರೀತಿ ಪ್ರಾಪರ್ ಆಗಿ ಭೂಮಿಯನ್ನು ಯೂಸ್ ಮಾಡ್ಕೋಬೇಕು ಅನ್ನುವಂಥ ನಾಲೆಜ್ ಇರಲಿಲ್ಲ ಅವಂಗ. ಅದಕ್ಕೋಸ್ಕರ ಅವೇನು ಮಾಡ್ತಾ ಇದ್ದ ಅಂತಂದ್ರೆ ಅಲ್ಲೇ ಸ್ವಲ್ಪ ಭೂಮಿಯನ್ನು ಉಪಯೋಗ ಮಾಡತ್ತಿದ್ದ. ಭಾಳಷ್ಟು ಭೂಮಿ ಹಿಮದಿಂದ ಆವೃತವಾಗಿತ್ತು, ಭಾಳಷ್ಟು ಹಿಮದಿಂದ ಕೂಡಿತ್ತು, ಮಂಜುಗಡ್ಡೆಯಿಂದ ಕೂಡಿತ್ತು. ಅದು ಯಾವಾಗ ಹೀಟ್ ಆಗುತ್ತೆ, ಸೂರ್ಯನ ವೇವ್ಸ್ಗಳು ಬಿದ್ದಾಗ ಯಾವಾಗ ಹೀಟ್ ಆಗುತ್ತೆ ಆ ಟೈಮ್ದಲ್ಲಿ ಮಾತ್ರ ಅವನು ಏನು ಮಾಡ್ತಾ ಇದ್ದ, ಕೃಷಿಯನ್ನು ಮಾಡ್ತಾ ಇದ್ದ. ಆದರೆ ಇಲ್ಲಿ ಏನಂತಂದಾಗ ನೋಡಿ, ಈ ನೀರು ಸಮುದ್ರ ಸಾಗರದಿಂದ ಇದು ಹರಿತಾ ಇತ್ತು.
ಇದನ್ನ ನೀವು ಭಾಳಷ್ಟು ಬಳಕೆ ಮಾಡ್ತಾ ಇರಲಿಲ್ಲ, ಅದ್ರ ಬಗ್ಗೆ ಅವ್ನಿಗೆ ನಾಲೆಜು ಇರಲಿಲ್ಲ ಮಾಡ್ಬೇಕಂತೆ. ಡೇ ಬೈ ಡೇ ಆದಂಗೆ ಏನಾಗಕ್ಕಾಯ್ತು, ಅದ್ರ ಬಗ್ಗೆ ತಿಳಿತಾ ಬಂತು. ಇವನು ಏನು ಮಾಡ್ತಾ ಇದ್ದ ಅಂತಂದ್ರೆ ನೋಡಿ ಇಲ್ಲಿ ಮಾನವ ಜೀವನ ಪರಿಸ್ಥಿತಿಗಳು ನಂತರದಲ್ಲಿ ಸುಧಾರಣೆ ಆದವು. ಪ್ರಪಂಚದ ಅನೇಕ ಭಾಗಗಳಲ್ಲಿ ನೆಲೆಯೂರಲು ಪ್ರಾರಂಭ ಮಾಡಿದ. ಅವಂಗೇನು ಬೇಕು ತಿನ್ನಕ್ಕೆ ಫುಡ್ ಅದನ್ನು ಬೆಳೆಯುವಂಥದ್ದನ್ನು ಕೆಲಸ ಪ್ರಾರಂಭ ಮಾಡಿದ. ಇಲ್ಲಿ ಪ್ರಾಣಿಗಳನ್ನು, ಆಡುಗಳನ್ನು, ದನಗಳು, ಆಡುಗಳು, ಪ್ರಾಣಿಗಳನ್ನು ಸಾಕುವಂಥ ಕೆಲಸವನ್ನು ಮಾಡಿದ. ಅದರೊಂದಿಗೆ ಸಮುದಾಯ ಏನಾಗಕ್ಕಿತ್ತು ನೋಡಿ, ಗಾತ್ರ ಸಂಖ್ಯೆಯಲ್ಲಿ ಬೆಳೆದವು. ಅವನ ಒಂದು ಕಮ್ಯುನಿಟಿ ಬೆಳೆಯಕ್ಕೆ ಪ್ರಾರಂಭವಾಯಿತು. ಅವನು ಮೊದಲು ಏನಾಗಿದ್ದ, ಗುಡ್ಡಗಾಡಿನಲ್ಲಿದ್ದ. ಈಗ ಅವ್ನಿಗೆ ಏನು ಗೊತ್ತಾಯ್ತು ಅಂತಂದ್ರೆ ಈ ಅಗ್ರಿಕಲ್ಚರ್ ಬಗ್ಗೆ ಮಾಹಿತಿ ಗೊತ್ತಾಯ್ತು. ಒಂದು ಕಮ್ಯುನಿಟಿಯನ್ನು ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದವು. ಒಂದೆಡೆ ನೆಲ್ಸಾಕತ್ತ, ಅಲ್ಲೆಲ್ಲ ಮಂದಿಯನ್ನು ಕೂಡಾಕೊಂಡ, ಅವನಿಗೆ ಬೇಕಾದಂಥ ಜನಸಂಖ್ಯೆಯನ್ನು ಮಾಡ್ಕೊಂಡ, ಒಬ್ರಿಗೊಬ್ರು ಸಪೋರ್ಟ್ ಮಾಡಾಕತ್ರು. ಸಪೋರ್ಟ್ ಮಾಡಿ ಕೋಆಪರೇಷನ್ ಚಾಲು ಆಯ್ತು. ಕೋಆಪರೇಟಿವ್ ಸೊಸೈಟಿ ಅಂತೇವೆ ನೋಡಿ, ಕೋಆಪರೇಷನ್ ಚಾಲು ಆಯಿತು. ಅಲ್ಲಿಂದ ಏನಾಯಿತು ಅಂತಂದ್ರೆ ಅವನಿಗೆ ಏನು ಬೇಕು ಅದನ್ನು ಬೆಳೆಯುವಂಥ ಪ್ರಯತ್ನ ಮಾಡಿದ. ನಂತರದಲ್ಲಿ ಈ ರಿವರ್ಸ್ ದಂಡೆಯಲ್ಲಿ ಏನು ಮಾಡಕತ್ತ ಅಂತಂದ್ರೆ, ರಿವರ್ ಅಂದ್ರೆ ನದಿಗಳ ದಂಡೆಯಲ್ಲಿ ಕೃಷಿಯನ್ನು ಪ್ರಾರಂಭ ಮಾಡಿದ. ಯಾಕಂದ್ರೆ ಇಲ್ಲಿ ಭಾಳಷ್ಟು ಫಲವತ್ತಾದ ಮಣ್ಣು ಸಿಗ್ತಾ ಇತ್ತು. ಆ ಫಲವತ್ತಾದ ಮೆಕ್ಕಲು ಮಣ್ಣು ಸಿಗ್ತಾ ಇತ್ತು. ಅದಕ್ಕೋಸ್ಕರ ಇಲ್ಲಿ ಬೆಳೆಯನ್ನು ಬೆಳೆಯಲು ಹೊಸ ಹೊಸ ವಿಧಗಳಲ್ಲಿ ಬೆಳೆಯನ್ನು ಬೆಳೆಯಕ್ಕೆ ಪ್ರಾರಂಭ ಮಾಡಿದ. ಇದಿಷ್ಟು ಇಲ್ಲಿ ನೋಡಿ, ಇಲ್ಲಿ ಕೊಡ್ತಾ ನೋಡಿ. ಇಲ್ಲಿ ಈ ರೀತಿ ಮುಂಚೆ ಒಂದು ಡೈಗ್ರಾಮ್ ನೋಡಿದ್ದು ನಾವು. ಗುಡ್ಡದಲ್ಲಿ ಬೇಟೆ ಹಂಟಿಂಗ್ ಮಾಡ್ತಾ ಇದ್ದ, ಇಲ್ಲಿ ಬಂದು ಹೊಲದಲ್ಲಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ ನೋಡಿ. ಅವನೊಂದಿಗೆ ಮತ್ತು ಕುರಿಗಳನ್ನು ಸಾಕಿದಾನೋ, ನಾಯಿಯನ್ನು ಸಾಕಿದಾನೋ, ಅಲ್ಲಿ ಅಡುಗೆಯನ್ನು ಮಾಡತ್ತಾರೋ. ಈ ರೀತಿ ಇಲ್ಲಿ ಏನು ಮಾಡಕತ್ತ ಅಂತಂದ್ರೆ ನೋಡಿ, ಅವರವರ ಕೆಲಸಗಳನ್ನು ಅವರವರು ಮಾಡುವಂಥದ್ದು ಪಾತ್ರ ನಿರ್ವಹಣೆ ಸ್ಟಾರ್ಟ್ ಆಯ್ತು ಇಲ್ಲಿ. ಅಂದ್ರೆ ಮನೆಯಲ್ಲಿ ಅವರ ಪತ್ನಿ ಲೇಡೀಸ್ ಏನು ಮಾಡ್ತಾ ಇದ್ರು ಅಂತಂದ್ರೆ ಅಡಿಗೆ ಕಾರ್ಯವನ್ನು ಮಾಡೋದು, ಇವನು ಹೊಲದಲ್ಲಿ ಹೊಕ್ಕಸ್ ಕೆಲಸ ಮಾಡೋದು. ಈ ರೀತಿ ಬೆಳೆಯಾಕೈತು. ಕಲ್ಯಾಣ ಕುಗ್ರಾಮ ಅಂತಂದ್ರೆ ಒಂದು ಸಣ್ಣ ಗ್ರಾಮಗಳು. ಇಲ್ಲಿ ಏನಾಗಕೈತೆ, ಒಂದು ಜವಾಬ್ದಾರಿಗಳು ಹೆಚ್ಚಾದವು. ಅಲ್ಲಿ ಬಿತ್ತನೆ ಮಾಡಿ ಬೆಳೆಯನ್ನು ತೆಗೆಯಕತ್ತ ಅವ ಒಂದು ಕಲ್ಯಾಣಕ್ಕಾಗಿ, ಅಂದ್ರೆ ತನ್ನ ಜೀವನ ನಡಿಬೇಕು ಅನ್ನೋದಕ್ಕೆ ಅವ ಏನು ಮಾಡಿದ ಅಂತಂದ್ರೆ ನೋಡಿ, ತನ್ನ ಜೀವನವನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕಾಗಿ ಈ ಎಲ್ಲ ವಿಧಾನದಿಂದ ಬೆಳೆಯನ್ನು ಬೆಳೆಯೋದು, ಬಿತ್ತನೆ ಮಾಡೋದು ಇದನ್ನೆಲ್ಲ ಪ್ರಾರಂಭ ಮಾಡಿದ. ಇನ್ನು ಇದೇ ನಂತರದಲ್ಲಿ ಸಣ್ಣ ಸಣ್ಣ ಗ್ರಾಮಗಳಾಗಿ ಪರಿವರ್ತನೆ ಹೊಂದು ಸಣ್ಣ ಸಣ್ಣ ಗ್ರಾಮಗಳಾಗಿ ಮಾಡ್ಕೊಂಡ. ಆಹಾರ, ಬಟ್ಟೆ, ಉಪಕರಣ ಇವೆಲ್ಲವನ್ನು ಮಾಡ್ಕೊಳ್ತಾ ಬಂದ. ಮಾತನಾಡುವುದನ್ನು ಪ್ರಾರಂಭ ಮಾಡಿದ. ಕಮ್ಯುನಿಕೇಷನ್ ಜಾಸ್ತಿ ಆಗ್ತಾ ಬರಾಕೈತು. ನಂತರದಲ್ಲಿ ಸಣ್ಣ ಸಣ್ಣ ಕುಗ್ರಾಮಗಳು ಹೋಗಿ ಸಿಟಿಗಳದು, ಅಂದ್ರೆ ವಿಲೇಜಸ್ ಹೋಗಿ ಸಿಟಿಗಳನ್ನು ಮಾಡಿದ. ಸಿಟಿಗಳಲ್ಲಿ ಹೋದಾಗ ಅವಂಗ ನಾಲೆಜ್ ಬೆಳೆಯಾಕೈತು. ಹೊಸ ಹೊಸ ಬಗೆಯ ಇಲ್ಲಿ ತಂತ್ರಾಂಶಗಳು ಕಾಣಿಸಾಕತ್ತು. ಅವಂಗ ತಂತ್ರಾಂಶ ಅಂತಂದ್ರೆ ಇಲ್ಲಿ ನೋಡಿ, ಕುಂಬಾರಿಕೆ ಆಗಿರ್ಬೋದು, ಮಡಿಕೆ ತಯಾರು ಮಾಡೋದಾಗಿರ್ಬೋದು, ಇತರೆ ವಸ್ತುಗಳನ್ನು, ಜೇಡಿ ಮಣ್ಣಿನಿಂದ ವಸ್ತುಗಳನ್ನು ತಯಾರು ಮಾಡೋದು, ಮೆಟಲ್ಗಳನ್ನು ಬಳಕೆ ಮಾಡೋದು, ಆಭರಣಗಳನ್ನು ರೆಡಿ ಮಾಡೋದು, ಐರನನ್ನು ರೆಡಿ ಮಾಡೋದು, ಕಬ್ಬಿಣದ ಬಗ್ಗೆ ಮಾಹಿತಿ ಸಿಕ್ತು ನೋಡಿ. ಅವ ಒಂದು ಕಡೆ ಇದ್ದ. ನಂತರದಲ್ಲಿ ಅವ ಹೆಂಗೆ ಇಂಪ್ರೂವ್ಮೆಂಟ್ ಆಗ್ತಾ ಬಂದ, ಇಷ್ಟೆಲ್ಲ ತಿಳ್ಕೊಳ್ಳುವಂಥದ್ದಾತು. ಅವನಿಗೆ ಡೇ ಟು ಡೇ ಲೈಫ್ಗಳಿಗೆ ಏನು ಬೇಕಾಗಿತ್ತು ಅದನ್ನೆಲ್ಲವನ್ನು ರೆಡಿ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಬಂತು ನೋಡಿ. ಇದನ್ನೇ ನಾವು ಏನಂತ ಕರೆದು ಅಂತಂದ್ರೆ ನಂತರದಲ್ಲಿ ಸಿವಿಲೈಸೇಷನ್ ಅಂತ ಕರೆದು. ನಾಗರಿಕತೆಗೆ ಬಂದ. ನಾಗರಿಕತೆಗೆ ಆ ಮನುಷ್ಯ ಬಂದು ತಲುಪಿದ. ಅನಾಗರಿಕನಿಂದ ನಾಗರಿಕನಾದ ಬಗೆ ಇತಿಹಾಸ ಅಂತ ಹೇಳ್ತಾರೋ. ಎಸ್, ಸಿವಿಲೈಸ್ಡ್ ಆದ, ಸಿವಿಲೈಸೇಷನ್ ಅನ್ನ ಕಂಡುಕೊಂಡ ನೋಡಿ. ಒಬ್ಬ ಅನಾಗರಿಕ ಮಾನವ ಹೋಮೋಸೇಪಿಯನ್ ಆದಂಥ ಬಗೆಯನ್ನು ನೋಡ್ತಾ ಬಂದ್ವಿ ನೋಡಿ. ಇದೆಲ್ಲದರ ಬಗ್ಗೆ ಇಲ್ಲಿ ಏನು ಮಾಡ್ತಾರ ಅಂತಂದ್ರೆ ಈ 4ನೆಯ ಪಾಠದಲ್ಲಿ 4th ಟಾಪಿಕ್ನಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿವರೆಗೂ ನಾವು ಏನು ತಿಳ್ಕೊಂಡ್ವಿ ಅಂತಂದಾಗ ಈ ಮಾನವನ ಅರ್ಲಿ ಲೈಫ್ ಹೆಂಗಿತ್ತು, ಅದಕ್ಕಿಂತ ಮುಂಚಿತವಾಗಿ ಏನಂತಂದಾಗ ಟೈಮ್ ಪೀರಿಯಡ್ ಹೆಂಗಿತ್ತು, ಟೈಮ್ ಲೈನ್ಸ್ ಹೆಂಗಿದ್ದು ಅಂತ ನೋಡಿದ್ವಿ. ಮತ್ತು ಹಿಸ್ಟಾರಿಕಲ್ ಸೋರ್ಸ್ ಟೈಮ್ ಲೈನ್ಸಲ್ಲಿ ಯೇಸು ಕ್ರಿಸ್ತನ ನಂತರ, ಯೇಸು ಕ್ರಿಸ್ತನ ಪೂರ್ವದಲ್ಲಿ, ಸಾಮಾನ್ಯವಾಗಿ CE ಕಾಮನ್ ಏಜ್ ಅಂತ ಕರಿತೀವಿ. ಮೊದಲು ಏನಾಯ್ತು ಅಂತಂದ್ರೆ ಬಿಫೋರ್ ಕ್ರೈಸ್ತ, ಆಫ್ಟರ್ ಕ್ರಿಸ್ತ ಅಂತ ಕರಿತಾ ಇದ್ವಿ. ಅದನ್ನು ನೋಡಿದ್ವಿ. ಆಮೇಲೆ ಹಿಸ್ಟಾರಿಕಲ್ ಸೋರ್ಸ್ ಅಂತ ತೆಗೆದುಕೊಂಡಾಗ ಮೂಲಾಧಾರಗಳು ಯಾವ್ಯಾವ ರೀತಿ ಅಧ್ಯಯನ ಮಾಡ್ತೀವಿ, ಅದರೊಂದಿಗೆ ಮೊದಲಿನ ಮಾನವನ ರೀತಿ, ಅರ್ಲಿ ಹ್ಯೂಮನ್ ಬೀಯಿಂಗ್ ಯಾವ ರೀತಿ ಇದ್ದ ಅನ್ನೋದನ್ನು ನೋಡಿದ್ವಿ. ಇದನ್ನು ನೀವು ಇಂಗ್ಲೀಷ್ ಬುಕ್ಕನ್ನು ಒಂದು ಸೈಡ್ ಇಟ್ಕೊಂಡು ಕ್ಲಾಸನ್ನು ನೋಡಿದ್ರಿ ಅಂತಂದ್ರೆ ಬೆಟರ್, ಭಾಳಷ್ಟು ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಮತ್ತು ನೀವು ರೆಕಾರ್ಡೆಡ್ ಕ್ಲಾಸನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತಂದ್ರೆ ಸ್ಪೀಡ್ ಇಟ್ಟು ನೋಡಿ, ಇನ್ನೊಂದು ಸ್ವಲ್ಪ ಟೈಮ್ ಕವರ್ ಆಗ್ತೈತಿ. ಸ್ವಲ್ಪ ಸ್ಪೀಡನ್ನು ಜಾಸ್ತಿ ಇಟ್ಕಾಸ
1.25 1.5 ಇಟ್ ಕಸ್ ನೋಡಿದ್ರಿ ಅಂತಂದ್ರೆ ನಿಮಗೆ ಭಾಳಷ್ಟು ಬೇಗ ಟಾಪಿಕ್ ಮುಗಿತೈತಿ, ಅಂಡರ್ಸ್ಟ್ಯಾಂಡ್ ಜಾಸ್ತಿ ಆಗ್ತೈತಿ. ಇದೇ ರೀತಿ ನಿಮಗೆ ಏನು ನಿಮ್ಮ ಸಿ ಟಿ ಇ ಟಿಯ ಜರ್ನಿಯಲ್ಲಿ ಏನೇನು ಮಾಹಿತಿ ಬೇಕು ಅದನ್ನೆಲ್ಲ ನೀಡ್ತಾ ಬರ್ತೀನಿ. ನಿರಂತರ ಕ್ಲಾಸ್ಗಾಗಿ ಶ್ರೀರಕ್ಷೆ ಅಕಾಡೆಮಿ ಅನ್ನುವಂಥ ಏನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಇದಕ್ಕಿಂತ ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಿತ್ತು, ನೋಟಿಫಿಕೇಷನ್ಗಳು ಮತ್ತು PDFsಗಳು ಪ್ರತಿಯೊಂದನ್ನು, ಈ PDF ಎಲ್ಲವನ್ನು ನಾನು ಏನಂತಂದ್ರೆ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಶ್ರೀರಕ್ಷೆ ಅಕಾಡೆಮಿ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪ್ ಇದೆ, ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಜಾಯಿನ್ ಆಗಿ. ಎಲ್ಲರಿಗೂ ಕೂಡ ಏನಂತಂದಾಗ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.